ಸಮುದಾಯದ ಕೋನ ಕೋನದಲ್ಲಿರುವಂತಹ ಪ್ರತಿ ಕಠಿಣ ಜೀವನ ನಡೆಸ್ತಾ ಇರುವಂತಹ ಪ್ರತಿಯೊಂದು ಕುಟುಂಬವನ್ನು ಕೂಡ ನಾವು ತಲುಪಬೇಕು ಅಂತೇಳಿ ಹೇಳುವಂತಹ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಅನುಷ್ಠಾನಕ್ಕೆ ಮಾಡ್ತಾ ಇದೆ ಸಂಸ್ಥೆ. ಸೊ ಇವತ್ತು ಬಹಳ ಒಂದು ಶುಭ ದಿನ, ನಮಗೆಲ್ಲರಿಗೂ ಗೊತ್ತಿದೆ, ಸಮರ್ಪಣೆ ಮಾಡುವಂಥದ್ದಕ್ಕೆ ಈ ದಿನ ಸುದಿನ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಬಂದಿರುವಂತಹ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀಮತಿ ಕವಿತಾ ಮತ್ತು ತಂಡದವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಳಿ. ಓಂ ಶ್ರೀ ಮಂಜುನಾಥಾಯ. ಸ್ಥಳ ಸಾನ್ನಿಧ್ಯ ಅಣ್ಣಪ್ಪ ಸ್ವಾಮಿಯನ್ನ, ಮಹಾಗಣಪತಿಯನ್ನ, ಅಮ್ಮನವರನ್ನ, ಎಲ್ಲ ದೈವ ದೇವರುಗಳನ್ನ ಪ್ರಾರ್ಥನೆ ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಿರುವ ಪರಮ ಪೂಜ್ಯರಿಗೆ, ಗೌರವಾನ್ವಿತ ಅಮ್ಮನವರಿಗೆ ನಮಸ್ಕರಿಸಿಕೊಂಡು, ವೇದಿಕೆ ಮೇಲಿರ್ತಕ್ಕಂಥ ಅರ್ಶನವರಿಗೆ ನಮಸ್ಕರಿಸಿಕೊಂಡು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಯೋಜನೆಯ ಕಾರ್ಯಕರ್ತರೇ, ಪತ್ರಕರ್ತ ಮಿತ್ರರು, ಮೊದಲಾಗಿ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಮ್ಮ ನಾಡಿನ ಅತಿ ದೊಡ್ಡ ದಾರ್ಶನಿಕರಲ್ಲಿ ದೂರದೃಷ್ಟಿಯನ್ನು ಇಟ್ಟುಕೊಂಡು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ರಚಿಸಿ ಅವುಗಳನ್ನು ಯಶಸ್ವಿಗೊಳಿಸಿದಂತಹ ನಮ್ಮ ದೇಶದ ಓರ್ವ ವಿಷನರಿ ನಾಯಕರು ಅಂತ ಹೇಳಿದರೆ ಪೂಜ್ಯರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಕ್ಷೇತ್ರದ ಆದರ್ಶಗಳಿಗೆ ಸರಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಬೆಳೆಸ್ತಾ ಏನು ಚತುರ್ವಿಧ ದಾನಗಳಿಗೆ ಹೊಸ ಅರ್ಥಗಳನ್ನು ಕೊಡ್ತಾ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಪೂಜ್ಯರು ಮನೆ ಮಾತಾಗಿದ್ದಾರೆ. ನಮಗೆಲ್ಲರಿಗೂ ಬಹಳ ಸಂತೋಷದ ದಿನ. ಪೂಜ್ಯರ ಜನ್ಮದಿನದ ಈ ಅವಕಾಶದಲ್ಲಿ ಹೇಮಾವತಿ ಅಮ್ಮನವರು ಕಂಡಂತಹ ಒಂದು ಕಾರ್ಯಕ್ರಮದ, ಕನಸಿನ ಕಾರ್ಯಕ್ರಮದ ಲೋಕಾರ್ಪಣೆ ಮಾಡುವಂಥ ಸುಸಂದರ್ಭ. ನಮಗೆಲ್ಲರಿಗೂ ಗೊತ್ತಿದೆ ಆಂಗ್ಲ ಭಾಷೆಯ ಗಾದೆ, ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತೇಳಿ. ಪೂಜ್ಯರ ಮಟ್ಟಿಗೂ ಇದು ಸತ್ಯವೇ. ಅವರು ಎಳಗೈಯ 1972ನೇ ಇಸ್ವಿಯಲ್ಲಿ ಮದುವೆ ಆದರು. ಕಳೆದ 50 ವರ್ಷಗಳಿಂದ ಅವರ ಬೆನ್ನ ಹಿಂದೆ ನಿಂತು ನೆರವಿನಂತೆ ಅವರಿಗೆ ಸದಾ ಅವರ ಕಾರ್ಯಕ್ರಮದಲ್ಲಿ ಚಿಂತಿಸಿ, ಆ ಕಾರ್ಯಕ್ರಮಗಳಿಗೆ ಒಂದು ಮಾತ್ರ ಸ್ಪರ್ಶವನ್ನು ನೀಡಿ ಕಾರ್ಯಕ್ರಮವನ್ನು ಸೊಗಸಾಗಿ ಬೆಳೆಸಲಿಕ್ಕೆ ಕಾರಣರಾದಂಥವರು ಹೇಮಾವತಿ ಅಮ್ಮನವರು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 82ರಲ್ಲಿ ಪ್ರಾರಂಭವಾದಾಗ ಕೂಡ ಅಮ್ಮನವರ ಒಂದು ಪರಿಕಲ್ಪನೆಯಿಂದ, ಇಲ್ಲೇ ಪಕ್ಕದಲ್ಲಿ ಇಡ್ಲೆ ಗ್ರಾಮದ ಸರ್ವೇಕ್ಷಣೆಯಿಂದ ಪ್ರಾರಂಭಗೊಂಡಂಥ ಯೋಜನೆ. ಅಂದು ಇದ್ದಂಥ ಬಡತನದ ವ್ಯಾಖ್ಯೆ ಬೇರೆ, ಕೊರತೆ ಇತ್ತು. ಆದರೆ ಅಂದರೆ ಜನರಲ್ಲಿ ಹೊಂದಾಣಿಕೆ ಜಾಸ್ತಿ. ಅವರ ಆರ್ಥಿಕ ಕೊರತೆ ಮತ್ತು ಮಾನಸಿಕ ಕೊರತೆಯನ್ನು ನೀಗಿಸಲಿಕ್ಕೋಸ್ಕರ ಪೂಜ್ಯರು ಕ್ಷೇತ್ರದ ಭಂಡಾರವನ್ನು ತೆಗೆದು ದಾನಗಳ ರೂಪದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಬೆಳತಂಗಡಿ ತಾಲೂಕಿನ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯ ಹಸ್ತವನ್ನು ಚಾಚಿದ್ದರಿಂದ ಬೆಳತಂಗಡಿ ತಾಲೂಕಿನಲ್ಲಿ ಅಗಾಧವಾದ ಪ್ರಗತಿಯನ್ನು ತಾವು ಕಂಡದ್ದು ಇವತ್ತು ಬೆಳೆದದ್ದು ತಾವು ಕಾಣ್ತಾ ಇದ್ದೀವಿ. ನಂತರದ ದಿನಗಳಲ್ಲಿ ಯೋಜನೆ ಬೇರೆ ಬೇರೆ ಜಿಲ್ಲೆಗಳಿಗೆ ಪಸರಿಸಿಕೊಂಡಾಗ ಬಡತನದ ವ್ಯಾಖ್ಯೆಯನ್ನು ನಾವು ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಶುರುವಾದಾಗ ಎರಡೂ ಬಗೆಯ ಜನರನ್ನು ನಾವು ಗುರುತಿಸಿಕೊಳ್ಳಿ. ಒಂದು, ಯಾರಿಗೆ ದುಡಿಲಿಕ್ಕೆ ಶಕ್ತಿ ಇದೆಯೋ ಆದರೆ ದುಡಿತಾ ಇಲ್ಲ, ಅವರಿಗೆ ಕೆಲವು ಕೊರತೆಗಳಿದೆ. ಯಾರಿಗೆ ಶಕ್ತಿ ಇದೆಯೋ ಅವರಿಗೆ ದುಡಿಲಿಕ್ಕೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು. ಯಾರಿಗೆ ದುಡಿಲಿಕ್ಕೆ ಸಾಧ್ಯವಿಲ್ಲೋ ಅವರಿಗೆ ಕ್ಷೇತ್ರದಿಂದ ಸಹಾಯವನ್ನು ಕೊಡುವಂಥದ್ದು. ಹೀಗೆ ಎರಡು ವರ್ಗದ ಜನರುಗಳನ್ನು ನಾವು ಗುರುತಿಸಿಕೊಂಡು ಅಂದಿನಿಂದ ಇಂದಿನವರೆಗೆ ಯಾರಿಗೆ ದುಡಿಲಿಕ್ಕೆ ಸಾಧ್ಯ ಇದೆಯೋ ಅವರಿಗೆ ಸ್ವಸಹಾಯ ಸಂಘದಲ್ಲಿ ಸೇರಿಸಿ ಅವರಿಗೆ ಉಳಿತಾಯದ ಪ್ರೇರಣೆಯನ್ನು ಕೊಟ್ಟು ಅವರಿಗೆ ಹೊಸ
ವೃದ್ಧಾಪ್ಯ ಇರ್ಬೋದು ಅಥವಾ ಯಾವುದೇ ಒಂದು ಅವಕಾಶಗಳ ಕೊರತೆ ಇರ್ಬೋದು, ಅಂಥವರಿಗೆ ಕ್ಷೇತ್ರದಿಂದ ನೇರ ಸಹಾಯ ಕೊಡುವಂಥ ಕಾರ್ಯಕ್ರಮ ಮಾಶಾಸನ ಯೋಜನೆ. ಸುಮಾರು 30 ವರ್ಷಗಳಿಂದ ಕೂಡ ಪೂಜ್ಯರು ಈ ಮಾಶಾಸನ ಯೋಜನೆಯನ್ನು ಬಳಸಿಕೊಂಡು ಬಂದಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಸುಮಾರು 10,500 ಕುಟುಂಬಗಳಿಗೆ ಪ್ರತಿ ತಿಂಗಳು 750 ರೂಪಾಯಿನಿಂದ 3,000 ರೂಪಾಯಿಗೆ ಮಾಶಾಸನವನ್ನು ಕೊಡ್ತಾ ಇದ್ದೇವೆ. ಇವತ್ತು ಕೊರೋನಾ ಬಂದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಮಾಶಾಸನ ಕಾರ್ಯಕ್ರಮ ನಿಂತಹ ಸಂದರ್ಭದಲ್ಲಿಯೂ ಕೂಡ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ ಕಾರ್ಯಕರ್ತರು ಏಪ್ರಿಲ್ 3ನೇ ತಾರೀಕು ಒಂದು ದಿನ 10,000 ನಮ್ಮ ಏನು ಮಾಶಾಸನ ಫಲಾನುಭವಿಗಳಿದ್ದಾರೆ ಅವರ ಮನೆ ಬಾಗಿಲಿಗೆ ಮಾಶಾಸನವನ್ನು ಮುಟ್ಟಿಸಿದರು. ಏಪ್ರಿಲ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಇಡೀ ರಾಜ್ಯವೇ ಬಂದಾಗ ಅಮ್ಮನವರ ಪ್ರೇರಣೆಯಿಂದ, ಪೂಜ್ಯರ ಒಂದು ಮಾರ್ಗದರ್ಶನದಿಂದ ಇದು ನಮಗೆ ಸಾಧ್ಯ ಆಯಿತು. ಪ್ರತಿ ತಿಂಗಳು ಸುಮಾರು 1 ಕೋಟಿ ರೂಪಾಯಿನ ಮಾಶಾಸನ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ನೀವು ಮಾಶಾಸನ ಕೊಡ್ತಾ ಇದ್ದೀರಿ. ಆದರೆ ಅವರಿಗೆ ಏನು ಕಷ್ಟ ಇದೆ, ಅವರಿಗೆ ಯಾವ ಸೌಕರ್ಯ ಬೇಕಾಗಿದೆ, ಯಾವ ಅಗತ್ಯಗಳಿದೆ, ಇದನ್ನು ಹೋಗಿ ಸ್ಟಡಿ ಮಾಡಿದ್ದೀರಾ, ಇದ್ರ ಬಗ್ಗೆ ಯಾಕೆ ಒಂದು ಸರ್ವೇಕ್ಷಣೆಯನ್ನು ಮಾಡಬಾರ್ದು ಅಂತೇಳಿ ಅವರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಂತೆ ನಮ್ಮ ಜನಜಾಗೃತಿ ವೇದಿಕೆಯ ನಮ್ಮ ಕಾರ್ಯಕರ್ತರು ಆಗ ಮಧ್ಯವರ್ಜನ ಶಿಬಿರಗಳಾಗಿ ಅಥವಾ ಜನಜಾಗೃತಿಯ ಕಾರ್ಯಕ್ರಮಗಳು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಜೂನ್, ಜುಲೈ, ಆಗಸ್ಟ್ ತಿಂಗಳುಗಳಲ್ಲಿ ನಮ್ಮ ಜನಜಾಗೃತಿ ವೇದಿಕೆಯ ಕಾರ್ಯಕರ್ತರು, ಯೋಜನೆಯ ಕಾರ್ಯಕರ್ತರು ಈ 10,500 ಕುಟುಂಬಗಳ ಮನೆ ಭೇಟಿಯನ್ನು ಮಾಡಿ ಅವರಲ್ಲಿ ಬರೇ ದುಡ್ಡು ಕೊಟ್ಟು ಅನುಕೂಲ ಆಗ್ತಾ ಇದೆ, ಆದರೆ ಅವರಿಗೆ ಕೆಲವು ಮೂಲಭೂತ ವಸ್ತುಗಳ ಕೊರತೆ ಕೂಡ ಇದೆ. ಇದನ್ನು ಗಮನಿಸಿದ ನಂತರ ಅವರಿಗೆ ಏನು ಮೂಲಭೂತ ವಸ್ತುಗಳು ಅಂದರೆ ದಿನನಿತ್ಯದ ಬಳಕೆಯ ವಸ್ತುಗಳನ್ನ ಯಾಕೆ ನಾವು ಮನೆಗೆ ಕೊಡಬಾರ್ದು, ಅವರಿಗೆ ಒಂದು ಸ್ವಲ್ಪ ನೇರವಾಗಿ ಅನುದಾನಗಳನ್ನು ಕೊಡಿಸುವಂಥ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ. ಇದುವರೆಗೆ ನಾವು ರಾಜ್ಯದಲ್ಲಿ ಸುಮಾರು 50,000 ಇಂಥ ದುರ್ಬಲ ಕುಟುಂಬಗಳನ್ನು ನಾವು ಗುರುತಿಸಿದ್ದೇವೆ. ಇವರನ್ನ ನಾವು ಜೋಡಣೆ ಮಾಡಿಕೊಂಡು ಮುಂಬರುವಂಥ ದಿನಗಳಲ್ಲಿ ನಮ್ಮ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯರ ಮಾರ್ಗದರ್ಶನದಲ್ಲಿ ಇದೊಂದು ಚಳವಳಿಯ ರೂಪದಲ್ಲಿ ಇಂಥವರಿಗೆ ಸಹಾಯ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ನಮ್ಮವರು ಮಾಡಿದ್ದಾರೆ. ಅದರ ದ್ಯೋತಕವಾಗಿ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡುವ ಸಲುವಾಗಿ ಇಂದು ವಾತ್ಸಲ್ಯ ಅನ್ನೋ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರಿಗೆ ಸಹಾಯ ಹಸ್ತವನ್ನು ವಿತರಣೆ ಮಾಡುವಂಥ ಒಂದು ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಗುರುತಿಸಿದ್ದೇವೆ. ಅವರಿಗೆ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಏನು ಮೂಲ ಸೌಕರ್ಯಗಳು ಹೋಗ್ತಾ ಇದೆ ಅದನ್ನು 3-4 ದಿನದಲ್ಲಿ ಅವರ ಮನೆಯನ್ನು ತಲುಪಬೇಕು, ಅವರಿಗೆ ಸೌಲಭ್ಯ ಮುಟ್ಟಬೇಕು ಅನ್ನುವಂಥ ಅಭಿಲಾಷೆಯೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಕ್ಷೇತ್ರ ಧರ್ಮಸ್ಥಳದಲ್ಲಿ ಯೋಗಾಯೋಗ ಪೂಜ್ಯರ ಹುಟ್ಟುಹಬ್ಬದ ದಿನದಂದೇ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇಂದು 7,300 ಕುಟುಂಬಗಳಿಗೆ 7,300 ಕುಟುಂಬಗಳಿಗೆ ಇವತ್ತು ಈ ಸೌಲಭ್ಯ ಹೋಗ್ತದೆ. 4 ಲಾರಿ ಮೆದುಗಡೆ ನಿಂತಿದೆ. ಇನ್ನೂ 4 ಲಾರಿಗೆ ಆಗುವಷ್ಟು ಸಾಮಾನು ನಮ್ಮ ಲಾಯದ ಸಿರಿ ಸಂಸ್ಥೆಯಲ್ಲಿ ಎಲ್ಲ ಪ್ಯಾಕ್ ಆಗಿ ನಡೆಯಿದೆ. ಇದು ಹೋಗಿ ಕೊಟ್ಟು ಬಂದ ನಂತರ ಅವು ಕೂಡ ಹೋಗ್ತವೆ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಪರಿಕಲ್ಪನೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿಕೊಂಡು ಇವತ್ತು ನಮಗೆ ಮಾರ್ಗದರ್ಶನ ಕೊಡ್ತಾ ಇರುವವರು ಪರಮ ಪೂಜ್ಯರು. ಅವರು 10 ಗಂಟೆ ಸಮಯ ಅಂದರೆ ಪ್ರೈಮ್ ಟೈಮ್ ಕಾಲದಲ್ಲಿ, ಯಾಕೆಂದರೆ ಸಾಧಾರಣ ಎಲ್ಲರೂ ಬರುವುದು ಆ ಟೈಮಿಗೆ, ಅಂಥದ್ರಲ್ಲಿ 10 ಗಂಟೆ ಸಮಯವನ್ನು ನಮಗಾಗಿ ಕಾರ್ಯಕ್ರಮಕ್ಕೆ ಮೀಸಲಿಟ್ಟು ಪೂಜ್ಯರು ಆಗಮಿಸಿದ್ದಾರೆ. ಅವರನ್ನು ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಅನ್ನುವಂಥದ್ದು ಯಾವಾಗಲೂ ನಮ್ಮನ್ನು ಎಚ್ಚರಿಸುವಂಥದ್ದು ಗೌರವದ ಅಮ್ಮನವರು. ಅವರು ಪೇಪರ್ ಓದುವಾಗ, ದಿನದಲ್ಲಿ ಪೇಪರ್ ಓದುವಾಗ ಒಂದು 2-3 ಫೋನ್ ಕಾಲ್ ಆದರೂ ನಮಗೆ ಮಾಡ್ತಾರೆ. ನೋಡಿ, ಆ ಪೇಪರ್ನಲ್ಲಿ ಇಂಥದ್ದೊಂದು ಸಮಸ್ಯೆ ಬಂದಿತ್ತು, ನೀವೇನು ಮಾಡಿದ್ದೀರಿ, ಅದಕ್ಕೆ ಯಾಕೆ ನೀವು ಏನು ಕ್ರಮ ಕೈಗೊಂಡಿಲ್ಲ, ಈ ಕೂಡಲೇ ನಿಮ್ಮ ಕಾರ್ಯಕರ್ತರಲ್ಲಿ ಹೋಗಿ ಏನು ಅವರ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಅವರಿಗೆ ಸೌಲಭ್ಯವನ್ನು ಕೊಟ್ಟಿದ್ದೀವಿ. ಹಾಗೆ ಬರೇ ಸುಮ್ಮನೆ ಕೊಡುವಂಥದ್ದಲ್ಲ, ಇದಕ್ಕೊಂದು ಸಾಂಸ್ಥಿಕ ರೂಪವನ್ನು ಕೊಟ್ಟು ಯಾವ ರೀತಿಯ ಸೌಲಭ್ಯಗಳು ಹೋಗಬೇಕು. ಈ ಸರ್ವೇಕ್ಷಣೆಯಲ್ಲಿ ನಾವು ಕಂಡುಕೊಂಡಂತೆ ಯಾವೆಲ್ಲ ಕೊರತೆಗಳಿದೆ, ಮನೆಯಿಂದ ಹಿಡಿದು ಶೌಚಾಲಯದಿಂದ ಹಿಡಿದು ವಿದ್ಯುತ್ ಶಕ್ತಿಯ ಕೊರತೆಯಿಂದ ಹಿಡಿದು ಎಲ್ಲವನ್ನೂ ನಾವು ಪಟ್ಟಿ ಮಾಡಿಕೊಂಡಿದ್ದೇವೆ. ಇದನ್ನು ಕ್ರಮೇಣ ಮುಂದಿನ 1-2 ವರ್ಷಗಳಲ್ಲಿ ಯಾರೆಲ್ಲ ರಾಜ್ಯದಲ್ಲಿ ಇಂಥ ದುರ್ಬಲರಿದ್ದಾರೋ ಅವರಿಗೆ ಒದಗಿಸಬೇಕು ಅನ್ನೋ ಸಂಕಲ್ಪದೊಂದಿಗೆ ಹೇಮಾವತಿ ಅಮ್ಮನವರು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರು ಇವತ್ತಿನ ಈ ವಾತ್ಸಲ್ಯ ಕಾರ್ಯಕ್ರಮದ ಈ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲಿಕ್ಕಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡೆ. ಜನಜಾಗೃತಿ ವೇದಿಕೆಯ ಮುಖಾಂತರ ಕೂಡ ನಾವು ಇದನ್ನು ವಿಸ್ತಾರ ಮಾಡ್ತಾ ಇದ್ದೇವೆ. ಜನಜಾಗೃತಿ ವೇದಿಕೆ ಮತ್ತು ಯೋಜನೆಯ ಸೇರಿಕೊಂಡು ಎಲ್ಲ ಕಾರ್ಯಕ್ರಮ ಜನರನ್ನು
ಇವತ್ತು ನಮ್ಮೊಡನೆ ಸೇರಿಕೊಂಡಿದ್ದಾರೆ. ಸ್ವಾಗತಿಸಿದಂತಹ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಸರ್ ಅವರು ಕೂಡ ಗೌರವಾನ್ವಿತ ಮಂತ್ರಿ ಶ್ರೀ ಹೇಮಾವತಿ ವಿ ಹೆಗ್ಗಡೆ ಅವರಿಗೆ ಶ್ರೀಮತಿ ಮಂಜುಳಾ ಯೋಜನಾಧಿಕಾರಿ ಕೇಂದ್ರ ಕಚೇರಿ ಹಾಗೂ ಕುಮಾರಿ ಮಮತಾ ಜನಜಾಗೃತಿ ವೇದಿಕೆಯ ಸಿಬ್ಬಂದಿಗಳು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾರೆ. ಗೌರವಾನ್ವಿತ ಶ್ರೀ ಹರ್ಷೇಂದ್ರ ಕುಮಾರ್ ಇವರಿಗೆ ಶ್ರೀ ಅನಿಲ್ ಕುಮಾರ್ ಸರ್ ಹಾಗೆ ಮುಖ್ಯ ಅತಿಥಿಯಾಗಿ ಬಂತಹ ಡಾಕ್ಟರ್ ಬಿ ಯಶೋವರ್ಮ ಇವರಿಗೆ ಮುಖ್ಯ ಹಣಕಾಸು ಅಧಿಕಾರಿಯಾಗಿರುವಂತಹ ಶ್ರೀ ಶಾಂತರಾಮ್ ಪೈ ಇವರನ್ನು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಪ್ರತಾಪ್ ಸಿಂಹ ನಾಯಕ್ ಇವರಿಗೆ ನಮ್ಮ ಸಿರಿ ಸಂಸ್ಥೆಯ MD ಶ್ರೀ ಜನಾರ್ದನ್ ಇವರು ಗೌರವಾರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದಂತಹ ಶ್ರೀ ರಾಮಸ್ವಾಮಿ ಇವರಿಗೆ ಶ್ರೀ ಮೋಹನ್ ಕೆ ಯೋಜನಾಧಿಕಾರಿ ಇವರು ಗೌರವಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸ್ಥಾಪಕಾಧ್ಯಕ್ಷರಾದಂತಹ ವಸಂತ ಸಾಲಿಯನ್ ಬಂದಿದ್ದಾರೆ, ಅವರಿಗೆ ಒಂದು ಸಣ್ಣ ಗೌರವಾರ್ಪಣೆಯನ್ನ ತಿಮ್ಮಪ್ಪ ಗೌಡ ಮಾಜಿ ಅಧ್ಯಕ್ಷರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಹಿರಿಯರಾದಂತಹ ಕ್ಷೇತ್ರದ ಅಭಿಮಾನಿಗಳಾದಂತಹ ಅಪ್ಪಣ್ಣ ಹೆಗ್ಗಡೆ ಅವರು ಬಂದಿದ್ದಾರೆ. बोलो श्री मंजुनाथ स्वामी की, बोलो श्री मंजुनाथ स्वामी की, बोलो श्री मंजुनाथ स्वामी की. ಸತ್ಕಾರ್ಯ ನಡೆಯುತ್ತಾ ಇರೋದು ಬಹಳ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಕಳೆದ ಮೂರುವರೆ ದಶಕಗಳಿಂದ ಗ್ರಾಮಾಭಿವೃದ್ಧಿ ಯೋಜನೆ ಬಡ ಜನರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದೆ. ಅವರಿಗೆ ಅನೇಕ ರೀತಿಯ ಪ್ರೇರಣೆಯನ್ನು ಕೊಟ್ಟು, ತರಬೇತಿಯನ್ನು ಕೊಟ್ಟು, ಸಾಲ ಸೌಲಭ್ಯವನ್ನು ಕೊಟ್ಟು, ಅವರು ಸ್ವತಃ ದುಡಿದು ತಮ್ಮ ಕಾಲದ ಮೇಲೆ ತಾವು ನಿಲ್ಲುವಂಥ ಪ್ರಯತ್ನವನ್ನ ಮಾಡುವಲ್ಲಿ ಪೂರ್ಣ ಸಹಕಾರ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗ್ತಾ ಇದೆ. ಆದರೆ ಅನೇಕರಿಗೆ ಸ್ವತಂತ್ರವಾಗಿ ದುಡಿಲಿಕ್ಕೆ ಆಗದವರು, ವೃದ್ಧರು, ಕಾಯಿಲೆ ಇರುವವರು ಮತ್ತು ಅಸಹಾಯಕರು, ವಿಕಲಚೇತನರು ಇಂಥವರಿಗೆ ತಮ್ಮ ಬದುಕನ್ನು ತಾವೇ ಕಟ್ಟಿಕೊಳ್ಳಲಿಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಮಾಶಾಸನವನ್ನು ಕೊಡುವಂತಹ ಕಾರ್ಯಕ್ರಮ ಕ್ಷೇತ್ರದಿಂದ ನಡೀತಾ ಇತ್ತು. ಸುಮಾರು 10,400 ಜನರಿಗೆ ಮಾಶಾಸನ ಇದುವರೆಗೆ ತಲುಪ್ತಾ ಇತ್ತು. ಆದರೆ ಈ ಮಾಶಾಸನದ ಫೋಟೋ ಪೇಪರ್ನಲ್ಲಿ ಬರುವಾಗ, ನಿರಂತರದಲ್ಲಿ ಬರುವಾಗ ನನಗೆ ಅನೇಕ ಸಲ ಬಹಳ ಬೇಸರ ಆಗ್ತಾ ಇತ್ತು. ಯಾಕಂದರೆ ನಮ್ಮ ಕಾರ್ಯಕರ್ತ ಪ್ಯಾಂಟೆಲ್ಲ ಹಾಕೊಂಡು ಹೀಗೆ ಚೆಕ್ ಇಟ್ಕೊಂಡು ನಿಲ್ತಾ ಇದ್ದ. ಆದರೆ ಅದನ್ನು ತಗೊಳ್ಳಿಕ್ಕೆ ಎದ್ದು ನಿಲ್ಲಿಕ್ಕೆ ಸಾಧ್ಯ ಇಲ್ಲದಂಥ ವೃದ್ಧರು ಕೂತ್ಕೊಂಡು ಅದನ್ನು ಕೈತಾಗಿ ತಗೊಳ್ತಾ ಇದ್ರೆ, ಅವರ ಹಿಂಬದಿಯಲ್ಲಿ ನೋಡಿದರೆ ಪ್ಲಾಸ್ಟಿಕ್ನ ಹೊದಿಕೆ ಇರುವಂತಹ ಮನೆಗಳು ಇದೆಲ್ಲ ಗೋಚರ ಆಗ್ತಾ ಇತ್ತು. ಅಥವಾ ವಿಕಲಚೇತನರು, ಅವರ ಮನೆಯವರ ಪರಿಸ್ಥಿತಿ ಇದೆಲ್ಲ ಫೋಟೋದಲ್ಲಿ ನೋಡುವಾಗ ಇವರ ಬದುಕಿನ ಇತರ ಮಗ್ಗುಲುಗಳನ್ನು ಸಹ ಪರಿಚಯಿಸಿಕೊಳ್ಬೇಕು ಅಂತ ಹೇಳುವ ಒಂದು ಆಶೆಯಿಂದ ನಾವು ಸರ್ವೇಕ್ಷಣೆ ಕಾರ್ಯವನ್ನು ಆರಂಭಿಸಿದೆವು. ವಿವೇಕ್ ಪಾಯ್ಸ್ ಅವರ ತಂಡದೊಂದಿಗೆ ಬಹಳ ಮುತುವರ್ಜಿಯಿಂದ, ಆಸಕ್ತಿಯಿಂದ, ವಾತ್ಸಲ್ಯದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಸಾಕಷ್ಟು ಮಾಹಿತಿಗಳನ್ನು ತಂದು ನಮಗೆ ಒಪ್ಪಿಸಿದರು. ಅದರಲ್ಲಿ ಈ ಬಡ ಜನರ ತುರ್ತು ಅಗತ್ಯಗಳಿರ್ಬೋದು ಅಥವಾ ಅವರ ಅವಶ್ಯಕತೆಗಳಿರ್ಬೋದು, ಜೀವನೋಪಯೋಗಿ ಅವಶ್ಯಕತೆಗಳಿರ್ಬೋದು, ಇದರೆಲ್ಲ ಪಟ್ಟಿಯನ್ನು ಅವರು ತಯಾರಿಸಿ ಅದಕ್ಕೆ ಬೇಕಾದ ವಸ್ತುಗಳನ್ನು ಹೊಂದಿಸಿ ಈಗಾಗಲೇ ನಮ್ಮ ಎದುರಿಗಿರುವ ಲಾರಿಗಳಲ್ಲಿ ಅದನ್ನು ಅಲ್ಲಿ ತಲುಪಿಸುವುದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆಯ ಆರಂಭ ಹಂತದಲ್ಲಿ ಬೆಳ್ತಂಗಡಿ ತಾಲೂಕಿನ 80 ಗ್ರಾಮಗಳಿಗೆ ಹೀಗೆ ವಸ್ತುಗಳನ್ನು ತಲುಪಿಸುವುದು ನನಗೆ ನೆನಪಿಗೆ ಬರ್ತಾ ಉಂಟು. ಆಗಲೂ ಪ್ರತಿ ಗ್ರಾಮದ ಸರ್ವೇಕ್ಷಣೆಯನ್ನು ನಡೆಸಿ ಆ ಮನೆಯಲ್ಲಿ ಏನೆಲ್ಲ ಇಲ್ಲ, ಯಾವುದರ ಅಗತ್ಯ ಇದೆ, ಎಷ್ಟು ಮಕ್ಕಳಿದ್ದಾರೆ, ಹೆಣ್ಮಕ್ಳು ಎಷ್ಟಿದ್ದಾರೆ, ಗಂಡಸರು ಎಷ್ಟಿದ್ದಾರೆ, ಮಕ್ಕಳು ಎಷ್ಟಿದ್ದಾರೆ, ಎಷ್ಟು ಊಟದ ಬಟ್ಟಲು ಬೇಕು, ಎಷ್ಟು ಪಾತ್ರೆ ಬೇಕು, ಮಕ್ಕಳಿಗೆ ಡ್ರೆಸ್ ಎಷ್ಟು ಬೇಕು, ಇದರೆಲ್ಲ ಅಳತೆ ತಗೊಂಡು ಬಂದು ನಮಗೆ ಕೊಟ್ಟು ನಾವು ಬಟ್ಟೆ ಹೊಲಿಸಿ ಈ ಪಾತ್ರೆಗಳನ್ನು ಜೋಡಿಸಿ ಹಳ್ಳಿಗೆ ಹೋಗಿ ಅದನ್ನು ಕೊಟ್ಟಂಥ ನೆನಪು ಈಗಲೂ ಬಹಳ ಸ್ಪಷ್ಟವಾಗಿ
ನಮಗೆ ಕಾಣ್ತಾ ಇದೆ. ಯಾಕೆಂದರೆ ಈ ಒಂದು ವಸ್ತುಗಳ ಆಕರ್ಷಣೆ ಮುಂದೆ ಜನರಿಗೆ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಲಿಕ್ಕೆ ಅದು ಆಕರ್ಷಣೆ ಆಯಿತು ಅಂತ ನಾನು ಭಾವಿಸ್ತೇನೆ. ಬಡತನ ಎನ್ನುವುದು ಅವರವರ ಕರ್ಮ ಅಂತ ಸೈದ್ಧಾಂತಿಕವಾಗಿ ನಾವು ಮಾತಾಡ್ಬೋದು. ಆದರೆ ಆ ಬಡವರನ್ನ ಮೇಲೆತ್ತುವುದು ಮಾನವೀಯ ಧರ್ಮ ಅಂತ ಹೇಳೋದನ್ನು ಸಹ ನಾವು ಮರಿಬಾರದು. ಈ 10,000 ಜನರಲ್ಲಿ ಸುಮಾರು 4,000 ಜನರನ್ನು ನೆರೆಹೊರೆಯ ಹಳ್ಳಿಯ ಮಹಿಳೆಯರು ಸಲಹುತ್ತಾ ಇದ್ದಾರೆ ಅಂತ ಕೇಳಿ ನನಗೆ ಬಹಳ ಆಶ್ಚರ್ಯ ಆಯಿತು. ಅವರಿಗೆ ಊಟ ತಂದು ಕೊಡೋದಿರ್ಬೋದು, ಅವರಿಗೆ ಬೇಕಾದ ಅಗತ್ಯವನ್ನು ಪೂರೈಸುವುದಿರ್ಬೋದು, ಯೋಗಕ್ಷೇಮ ವಿಚಾರಿಸುವುದಿರ್ಬೋದು. ನಾವು ಹೇಳದೆ ನಮ್ಮ ಹಳ್ಳಿಯ ಮಹಿಳೆಯರು ಪಕ್ಕದ ಮನೆಯಲ್ಲಿರುವ ಕಷ್ಟದವರನ್ನು ಹೋಗಿ ವಿಚಾರಿಸುವುದನ್ನು ನಾವು ಸರ್ವೆ ಮೂಲಕ ತಿಳ್ಕೊಂಡಿದ್ದೇವೆ. ಇದು ನಮ್ಮ ನಿಜವಾದ ಭಾರತೀಯ ಸಂಸ್ಕೃತಿ ಮತ್ತು ಬಡವರಲ್ಲಿರುವ ಕಾಳಜಿ ಅಂತ ನಾನು ಭಾವಿಸ್ತೇನೆ. ಮಾರ್ಗದ ಬದಿಯಲ್ಲಿ ಹಿಂದೆಲ್ಲ ಒಂದು ಕಲ್ಲು ಕಂಬವನ್ನ ನೆಡ್ತಾ ಇದ್ರಂತೆ. ಯಾಕೆಂದ್ರೆ ಸಂತೆಯಿಂದ ಬರುವವರು ಅಥವಾ ಹೊರೆ ಹೊತ್ತು ಬರುವವರು 10 ನಿಮಿಷ ಆ ಕಂಬದಲ್ಲಿ ತಮ್ಮ ಹೊರೆಯನ್ನ ಇಳಿಸಿ ಮಾರ್ಗಾಭ್ಯಾಸ ಪರಿಹಾರ ಆದ್ಮೇಲೆ ಮತ್ತೆ ಆ ಹೊರೆಯನ್ನ ಹೊತ್ಕೊಂಡು ಹೋಗ್ತಾ ಇದ್ರಂತೆ. ಹಾಗೆ ನಮ್ಮ ಬಡವರ ಕಷ್ಟ ಇರ್ಬೋದು, ಕಾರ್ಪಣ್ಯ ಇರ್ಬೋದು, ರೋಗ ಇರ್ಬೋದು, ಅಸಹಾಯಕತೆ ಇರ್ಬೋದು, ಅದನ್ನೆಲ್ಲ ಅವರೇ ಹೊತ್ಕೊಂಡಿದ್ದಾರೆ. ನಾವೇನಾದ್ರೂ ಮಾಡಿದ್ರೆ ಈ ಕಲ್ಲು ಕಂಬದ ಹಾಗೆ 10 ನಿಮಿಷ ಅವರಿಗೆ ತಮ್ಮ ದುಃಖಗಳನ್ನ ಬದಿಗಿರಿಸಿ ಒಂದು ರೀತಿಯ ಸಹನೆಯಿಂದ ಬದುಕನ್ನ ಜೀವಿಸಲಿಕ್ಕೆ, ಬದುಕನ್ನ ಹಗುರ ಮಾಡಲಿಕ್ಕೆ ಅವಕಾಶ ಅಷ್ಟೇ ಅಂತ ನಾನು ಭಾವಿಸ್ತೇನೆ. ನಮ್ಮ ಸುತ್ತಮುತ್ತ ದೀಪ ಉರಿಸದ ಅನೇಕ ಮನೆಗಳಿವೆ. ನಮ್ಮ ಬಳಿ ಬರಲಾರದ ಅಶಕ್ತರಿದ್ದಾರೆ, ಅವರಿಗೆ ಸಹಾಯ ಮಾಡಿ ಅಂತ ನಮ್ಮ ಅಬ್ದುಲ್ ಕಲಾಂ ಅವರು ಹಿಂದೆ ಬಹಳಷ್ಟು ಕಡೆ ಹೇಳಿದ್ದಾರೆ. ಸರ್ವೆಯಲ್ಲಿ ಗಮನಿಸಿದಾಗ ಬಹಳಷ್ಟು ಹೆಂಗಸರು, ವಿಧವೆಯರು, ರೋಗಿಗಳು, ಒಂಟಿ ಜೀವನ ನಡೆಸುವವರು, ಮನೆ ಇಲ್ಲದವರು, ಮಲಗಿದಲ್ಲೇ ಇರುವವರು, ಸ್ವಂತಕ್ಕೆ ಅಡಿಗೆ ಮಾಡಲಿಕ್ಕೂ ಅಶಕ್ತರಾದವರು, ಇಂಥ ದೊಡ್ಡ ಪಟ್ಟಿಯೇ ಇದೆ. ಈ ಅವಶ್ಯಕತೆಗಳನ್ನು ನಾವು ಮುಂದೆ ಗಮನಿಸಬೇಕಾಗಿದೆ. ಸರ್ಕಾರದಿಂದ ದೊರೆಯಬಹುದಾದ ಅನೇಕ ಸವಲತ್ತುಗಳನ್ನು ದೊರಕಿಸಿಕೊಡುವಲ್ಲಿ ಸಹ ನಮ್ಮ ಕಾರ್ಯಕರ್ತರು ಈಗಾಗಲೇ ಬಹಳಷ್ಟು ಪ್ರಯತ್ನವನ್ನು ಈ ವಾತ್ಸಲ್ಯ ಸಂಘದವರಿಗೆ ಮಾಡ್ತಾ ಇದ್ದಾರೆ. ವಿಧವಾ ವೇತನ ಇರ್ಬೋದು, ಆಯುಷ್ಮಾನ್ ಕಾರ್ಡ್ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ನೀರು ವಿದ್ಯುತ್ನ ವ್ಯವಸ್ಥೆ ಇರ್ಬೋದು, ಇದನ್ನೆಲ್ಲ ಈಗಾಗಲೇ ಅವರು ಮಾಡ್ತಾ ಇದ್ದಾರೆ. ನಮ್ಮ ಜಗತ್ತಿನಲ್ಲಿ ಎಲ್ಲದಕ್ಕೂ ಬೆಲೆ ಇದೆ. ನಾವು ಒಂದು ಮನೆಯಲ್ಲಿ ಸೋಫಾ ತಗೊಳ್ತೇವೆ, ಫ್ರಿಡ್ಜ್ ತಗೊಳ್ತೇವೆ, AC ತಗೊಳ್ತೇವೆ, ಎಲ್ಲದಕ್ಕೂ ಬೆಲೆ ಎಷ್ಟು ಅಂತ ನಾವು ಕೇಳ್ತೇವೆ. ಕಡೆಗೆ ಒಂದು ಹಸು ತಗೊಂಡ್ರೂ ಬೆಲೆ ಇದೆ, ಒಂದು ನಾಯಿ ಮನೆಗೂ ಬೆಲೆ ಎಷ್ಟು ಅಂತ ಕೇಳಿ ನಾವು ತಗೊಳ್ತೇವೆ. ಒಳ್ಳೆ ನಾಯಿ ಮನೆಗಳ ಮಾರಾಟ ಮಾಡೋದು ಒಂದು ದಂಧೆ ಇದೆ. ಆದರೆ ಮನುಷ್ಯನಿಗೆ ಎಷ್ಟು ಬೆಲೆ ಅಂತ ಯಾರು ಹೇಳಲಿಲ್ಲ. ಯಾಕೆಂದ್ರೆ ಬೆಲೆ ಕಟ್ಟಲಾರದ ವಸ್ತು ಏನಾದರೂ ಇದ್ರೆ ಅದು ಮನುಷ್ಯ. ಆದರೆ ಅನೇಕ ಸಂದರ್ಭದಲ್ಲಿ ಬಡವರು, ಭಿಕ್ಷುಕರು, ಅಸಹಾಯಕರು, ವೃದ್ಧರು, ಇವರಿಗೆ ಬೆಲೆಯೇ ಇಲ್ಲ ಅಂತ ಸಹ ನಾವು ಹೇಳ್ಬೋದು. ಸಮಾಜದಲ್ಲಿ ಈ 2 ವಿಪರ್ಯಾಸಗಳನ್ನ ನಾವು ನೋಡ್ತಾ ಇದ್ದೇವೆ. ಪರಮೇಶ್ವರ್ ಭಟ್ ಅವರು ತಮ್ಮ ಕವನದಲ್ಲಿ ಒಂದು ಕಡೆ ಹೇಳ್ತಾರೆ, ಬೆಂಕಿಯಲ್ಲಿ ಬಿದ್ದು ಬೆಂದವರ ಕತೆ ಕೇಳಿ ಬಿಸಿಲಲ್ಲಿ ನಿಂತು ಬೆವರು ಹೋದು ಸಮಾಧಾನ ಮಾಡ್ಕೋಬೇಕು ಅಂತ. ಹಾಗೆ ಹೊಳೆಯಲ್ಲಿ ಬಿದ್ದು ಮುಳುಗಿದವರನ್ನು ನೋಡಿ ಮಳೆಯಲ್ಲಿ ನೆದ್ದು ತೊಯ್ದು ನಡುಗಿದವರು ಸಮಾಧಾನವಾಗಿರಬೇಕು ಅಂತ ಹೇಳ್ತಾರೆ. ಹಾಗೆ ದೊಡ್ಡ ಕಷ್ಟದಲ್ಲಿ ಸಿಲುಕಿದವರನ್ನು ನೋಡಿ ಸಣ್ಣ ಪುಟ್ಟ ಕಷ್ಟಗಳನ್ನು ಎದುರಿಸುವ ಧೈರ್ಯ ಮತ್ತು ಸಹಾನುಭೂತಿಯನ್ನ ನಾವು ತಾಳಬೇಕು ಅಂತ ಹೇಳುವ ಮಾತನ್ನ ಅವರು ಹೇಳ್ತಾರೆ. ಅನೇಕ ಸಲ ಒಬ್ಬ ತಾಯಿ ತನ್ನ ಮಗನಿಗೆ ಕೇಳ್ತಾರೆ, ನಮ್ಮ ಶರೀರದಲ್ಲಿ ಯಾವ ಅಂಗ ಬಹಳ ಮುಖ್ಯವಾದ್ದು ಅಂತ. ಮಗ ಹೇಳ್ತಾನೆ ಕಣ್ಣು ಅಂತ. ತಾಯಿ ಹೇಳ್ತಾಳೆ ಕಣ್ಣಿಲ್ಲದವರು ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಹಾಗಾದ್ರೆ ಬಾಯಿ ಅಂತ ಹೇಳಿ, ಬಾಯಿ ಇಲ್ಲದವರು ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಕೈ ಅಂತ ಹೇಳ್ತಾಳೆ, ಕೈ ಇಲ್ಲದವರು ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ. ಅದು ಯಾವುದು ಮುಖ್ಯ ಅಂಗ ಅಲ್ಲ. ಮತ್ತೆ ತಾಯಿಯೇ ಹೇಳ್ತಾಳೆ, ಒಂದು ದಿವಸ ಮಗ ದೊಡ್ಡವನಾದ್ಮೇಲೆ ಗಂಡ ಸತ್ತಂತ ಸಂದರ್ಭದಲ್ಲಿ ಮನುಷ್ಯನಿಗೆ
ಅತಿ ಮುಖ್ಯವಾದ ಅಂಗ ಅಂತ ಹೇಳಿದರೆ ಭುಜ. ಒಂದು ಗಳಿಗೆ ನಮ್ಮ ಕಷ್ಟಕ್ಕೆ, ಸುಖಕ್ಕೆ, ನೋವಿಗೆ ಯಾರಾದರೂ ಭುಜ ಕೊಡುವವರಿದ್ರೆ, ಒಂದು ಭುಜದ ಆಸರೆ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಅಂಗ ಯಾವುದೂ ಇಲ್ಲ ಅಂತ ಅವಳು ಹೇಳ್ತಾಳೆ. ಹಾಗೆ ನಮ್ಮ ಮನೆಗಳಿಗೆ ಮತ್ತು ಸಮಾಜಕ್ಕೆ ಭುಜ ಆಗಬಲ್ಲಂಥ ವ್ಯಕ್ತಿಗಳು ಇಂದು ಬೇಕಾಗಿದ್ದಾರೆ. ನಮ್ಮಲ್ಲಿ ಅನೇಕರು ಇಂಥ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಎಲ್ರಿಗೂ ಸಹಾನುಭೂತಿ ಇದೆ. ಆ ಸಹಾನುಭೂತಿಯನ್ನು ನಾವು ಅನುಭೂತಿಯಾಗಿ ಮಾಡಿಕೊಳ್ಬೇಕಾಗುತ್ತೆ. ಅವರ ಕಷ್ಟ ನಮ್ಮದೇ ಅಂತ ಹೇಳಿ ಭಾವಿಸಿಕೊಂಡಾಗ ಅವರಿಗೆ ಸಹಾಯ ಮಾಡುವ ನಮಗೆ ಆಸಕ್ತಿ ಮತ್ತು ಸಹಾಯ ಮಾಡುವ ಗುಣ ನಮ್ಮಲ್ಲಿ ಬರ್ತದೆ. ನಾವು ಈ ವಾತ್ಸಲ್ಯ ಸಂಘದ ಬಗ್ಗೆ ಬಹಳಷ್ಟು ಹೇಳಿದರು, ಅಮ್ಮನವರು ಮಾಡಿದ್ರು ಅಂತ ಹೇಳಿದ್ರು. ಆದರೆ ಸಲಹೆ ಕೊಡೋದು ಬಹಳ ಸುಲಭ. ಹರ್ಷೇಂದ್ರ ಯಾವಾಗಲೂ ಹೇಳ್ತಾನೆ, ಪುಕ್ಕಟೆ ಸಲಹೆ ಕೊಡೋದು ಸುಲಭ, ಆದರೆ ಅದರ ಬೆನ್ನು ಹಿಂದೆ ಹಿಡಿದು ಹೋಗೋದು ಬಹಳ ಕಷ್ಟ ಅಂತ. ನಾವು ಸಲಹೆ ಕೊಟ್ಟುಬಿಡ್ತೇವೆ. ಈಗ ಕಾರ್ಯಕ್ರಮ ಆರಂಭ ಆಗಿದೆ. ಇದು ಬಹಳ ದೊಡ್ಡ ಕಾರ್ಯಕ್ರಮ ಮತ್ತು ಬಹಳ ಗಂಭೀರವಾಗಿ ತಗೊಳ್ಬೇಕಾದ ಮತ್ತು ಬಹಳಷ್ಟು ವರ್ಷ ಇದರ ಬೆನ್ನು ಹಿಡಿಬೇಕಾದ ಕಾರ್ಯಕ್ರಮ ಅಂತ ಹೇಳುವಂಥ ಅರಿವು ನಮಗಿದೆ. ಆದರೆ ಹೆಗಡೆಯವರ ಭುಜ ಬಹಳ ಜನರಿಗೆ ಆಸರೆ, ಸಮಾಜಕ್ಕೆ ಆಸರೆ ಆಗಬಲ್ಲ ಅಂತ ಒಂದು ಕಾರ್ಯಕ್ರಮ ಅವರದು ಇದೆ. ನಮ್ಮ ಅಧ್ಯಕ್ಷರು ಎಲ್ಲರಿಗೂ ಇಂಥ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ನಾನು ರೈತವಾದ ಮಾತನ್ನ ಕೇಳುವಾಗ ಬಹುಶಃ ಎಲ್ಲರಿಗೂ ಇಲ್ಲಿ ಮನಪರಿವರ್ತನೆ ಇರ್ಬೋದು, ಪರಿವರ್ತನೆಗಳಾಗಿರ್ಬೋದು. ನಾವು ನಮ್ಮಿಂದ ಆಗುವಷ್ಟು ಸಹಾಯ ಖಂಡಿತ ನಾವು ಮಾಡಬೇಕು ಅಂತ ಹೇಳುವ ಭಾವನೆಗಳೀಗ ಇಲ್ಲಿ ನೆರೆದಿರುವಂಥ ಎಲ್ಲರಲ್ಲೇ ಆಗಿರ್ಬೋದು. ಅಷ್ಟೇ ಸಲ್ಲಿಸ್ತಾ ಮುಂದಕ್ಕೆ ಈ ಸುಸಂದರ್ಭವನ್ನ ನಾವು ನಮ್ಮ ಸಂಸ್ಥೆಯ ಪರವಾಗಿ ಪೂಜ್ಯರಿಗೆ ಗೌರವಾರ್ಪಣೆ, ಹುಟ್ಟುಹಬ್ಬದ ಪ್ರಯುಕ್ತ ಗೌರವಾರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. 73ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕಾರ್ಯಕ್ರಮದ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯಲ್ಲಿರ್ತಕ್ಕಂಥ ಅಖಿಲ ಕನ್ನಡ ಜನಜಾಗೃತಿ ಮುಖಾಂತರ 10,000 ನಿರ್ಗತಿಕರು ಅಂತ ಹೇಳಿದ್ದಾರೆ ಅಂತ ಒಂದು ಸರ್ವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಊಟ ಕೂಡ ಇವತ್ತು ಶಾಲೆಗಳು ತೆರೆದಿಲ್ಲ, ಬಹಳ ಹಸಿವಿನಿಂದ ಬಳಲ್ತಾ ಇದ್ದಾವೆ ಅಂತ ಹೇಳಿ ಹೇಳಿದಾಗ ಬಹಳ ದುಃಖ ಆಯಿತು. ಅಮ್ಮನವರ ದೇಹದಂತೆ ಏನು ಮಹಾಶನ ಹೋಗ್ತಾ ಇತ್ತು, ಅವರ ಉಡುಪುಗಳನ್ನು ನೋಡಿದಾಗ ಅವರು 1 ವರ್ಷ 6 ತಿಂಗಳಾದರೂ ಅವರ ವಸ್ತ್ರಗಳನ್ನು ಬದಲಾಯಿಸದೆ ಮತ್ತೆ ಮಲಿಕೊಳ್ಳಿಕ್ಕೆ ಒಂದು ಚಾಪೆ ಕೂಡ ಇಲ್ಲದೆ ಒದಕೆ ಏನು ಇಂಚು ಕವರ್, ಪ್ಲಾಸ್ಟಿಕ್ ಕವರನ್ನು ಹೊತ್ಕೊಂಡಿರ್ತಾರೆ. ಅದು ಮಳೆ ಬಂದರೆ ಅವರು ಇಲ್ಲಿ ಒಂದು ಮೂಲಿನಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಮನೆಗಳನ್ನು ನಾವು ಸರ್ವೆ ಸಮಿತಿಯನ್ನು ನೋಡಿದ್ವಿ. ಇದು ನಿಜವಾಗ್ಲೂ ಒಂದು ಅಂತ ಒಂದು ಕಾರ್ಯಕ್ರಮ ಇವತ್ತು ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಪುಣ್ಯ ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಶಿಕ್ಷಣ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಮುಖಾಂತರ ಇವತ್ತೇನು ವಾತ್ಸಲ್ಯ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದೇವೆ, ಇದು ಒಂದು ಉತ್ತಮ ಕಾರ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ, ಇನ್ನು ಅತಿ ಹೆಚ್ಚು ಇಂಥ ಒಂದು ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ ಪ್ರತಿ ಮುಖ್ಯವಾದ ಕಾರ್ಯಕ್ರಮ ಇದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದ್ರ ಜೊತೆಗೆ ಇವತ್ತೇನು ಸಮಾಜ ದುಶ್ಚಟಗಳಿಂದ ಒಳಗಾಗ್ತಾ ಇದೆ, ಯುವಶಕ್ತಿ ಒಳಗಾಗ್ತಾ ಇದೆ, ಇವತ್ತು ಸಮಾಜಮುಖಿ ಆಗ್ತಾ ಇದೆ ಅಂದಾಗ ಕಳೆದ ವಾರ ನಡೆದಂಥ ಡ್ರಗ್ಸ್ ಬೇಡ ಕನ್ನಡ ಕಾರ್ಯಕ್ರಮದಲ್ಲಿ ಏನು ಚರ್ಚೆ ಇತ್ತು, ಅದು ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಅಖಿಲ ಕನ್ನಡ ಜನಜಾಗೃತಿಗೆ ಅವಕಾಶ ಮಾಡಿಕೊಟ್ಟಿದ್ದು. ಅಂತ ಒಂದು ಸಂದರ್ಭದಲ್ಲಿ ಸುಮಾರು 1 ಗಂಟೆಗಳ ಕಾಲ ಸರ್ಕಾರ ಚರ್ಚೆ ನಡೆದಾಗ
ಗೃಹ ಮಂತ್ರಿಗಳಾದ ಎಸ್.ಆರ್. ಬೊಮ್ಮಾಯಿ ಅವರು ಇದರ ಸಲಹೆಗಾಗಿ ನಾವು ಕಾಮಂದರಲ್ಲಿ ಮಾತಾಡ್ತೇವೆ, ಇದರ ಪರಿಹಾರ ಸಿಗಬೇಕಾದ್ರೆ ಅದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಾಮಂದರಿಂದ ಮಾತ್ರ ಸಾಧ್ಯ ಅಂತಂದಾಗ ಬಹಳ ಹೆಮ್ಮೆ ಆಯಿತು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಇವತ್ತು ನಾನು ನನ್ನ ಕುಟುಂಬ ಇವತ್ತೇನಾದರೂ ಈ ಸ್ಥಿತಿಲಿ ಇದೆ ಅಂದ್ರೆ, ನಾನು ಒಬ್ಬ ನಿರುದ್ಯೋಗಿಯಾಗಿ ಉದ್ಯಮವನ್ನು ಶುರು ಮಾಡಿದವನು ಸೈಕಲ್ನಿಂದ ರೇಂಜ್ ರೋವರ್ವರೆಗೂ ಬಂದಿದ್ದೇನೆ ಅಂತಂದ್ರೆ ಅದು ಹೆಗ್ಡೆಯವರ ಕುಟುಂಬ ಮತ್ತೆ ಧರ್ಮಸ್ಥಳ ಸಂಸ್ಥೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ನನ್ನ ರೀತಿ ಎಷ್ಟೋ ಜನ ಇವತ್ತು ಈ ಒಂದು ಸಂಸ್ಥೆನಲ್ಲಿ ಉದ್ಯೋಗವನ್ನು ಸಹೋದ್ಯೋಗಿಗಳಾಗಿದ್ದಾರೆ. ಒಂದೇ ಹೇಳಿದ್ದು ಸಂಸ್ಥೆಯಲ್ಲಿ ನನಗೆ ಒಂದೊಂದೇ ಮೆಟ್ಲನ್ನ ಹತ್ತಬೇಕು, ಬೇಗ ಎಲ್ಲ ಮೆಟ್ಲನ್ನ ಹತ್ತರೆ ಕೆಳಗೆ ಬಿಡುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಆಮೇಲೆ ಇನ್ನೂ ಒಂದು ಪದವನ್ನು ಹೇಳಿದ್ರು, ನಿಜವಾದ ದಾನಿ ಯಾರು ಅಂದ್ರೆ ಜಿಪುಣ ಅಂತ ಹೇಳಿಕೊಟ್ಟಿದ್ರು ರೋಡ್ ಸೈಡ್ ಸಂಸ್ಥೆನಲ್ಲಿ. ಅಂದ್ರೆ ಒಬ್ಬ ದಾನಿ ಏನ್ ಮಾಡ್ತಾನೆ, ಕೊಡುವಾಗ ಹೇಳಿ ಕೊಡ್ತಾನೆ, ಆದ್ರೆ ಒಬ್ಬ ಜಿಪುಣ ಅವನ ಅರಿವಿಂದನೇ ದಾನವನ್ನು ಕೊಡ್ತಾನೆ ಅಂತಕ್ಕಂಥ ಪದವನ್ನು ಹೇಳಿದ್ರು. ಹಾಗಾಗಿ ಇವತ್ತು ಈ ಸಂಸ್ಥೆಯಿಂದ ನಾನು ಮೇಲೆ ಬಂದಿದ್ದೇನೆ. ನಾನು ಸಹ ಇಂಥ ಒಂದು ವಾತ್ಸಲ್ಯ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು 10 ಕುಟುಂಬಗಳಿಗೆ ಒಂದು ಮನೆ ನಿರ್ಮಿಸಿಕೊಡ್ತಕ್ಕಂಥ ಕಾರ್ಯವನ್ನ ತಾವಂದರು ಅನುಮತಿ ಮೇರೆಗೆ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡುತ್ತ ತಮ್ಮೆಲ್ಲರಿಗೂ ಹೊಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಜಯವಾಣಿಯಲ್ಲಿ 15 ದಿವಸಕ್ಕೊಮ್ಮೆ ಅಂಕಣ ಪ್ರಕಟಗೊಳ್ತಾ ಇದೆ. ಹಾಗೆ ನಮ್ಮ ನಿರಂತರ ಹಾಗೂ ಮಂಜುವಾಣಿಯಲ್ಲಿ ಅಂಕಣಗಳು ಬರ್ತಾ ಇದೆ. ಇವತ್ತು ಬಹಳ ಮಂದಿ ನನಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳಿದ್ದಾರೆ, ಫೋನಲ್ಲಿ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಮ್ಯೂಟ್ ಮಾಡಿ ಇಟ್ಟಿದ್ದಾರೆ, ಈಗಲೂ ಕಾಲ್ ಬರ್ತಾ ಇತ್ತು. ಹಾಗಾಗಿ ಆ ಎಲ್ಲ ಸಹೋದರಿಗೂ ಕೂಡ ಭಕ್ತರಿಗೂ ಕೂಡ ನನ್ನನ್ನು ಗೌರವಿಸುವ ಪ್ರೀತಿಸುವ ಎಲ್ಲರಿಗೂ ಕೂಡ ನಾನು ಶ್ರೀ ಮಂಜುನಾಥೇಶ್ವರ ಅನುಗ್ರಹ ಮಾಡಲಿ ಅಂತ ಮೊದಲು ಪ್ರಾರ್ಥಿಸ್ತೇನೆ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ವೇದಿಕೆಯಲ್ಲಿದ್ದಾರೆ. ವಿಶೇಷವಾಗಿ ಪ್ರತಾಪ್ ಸಿಂಗ್ ನಾಯ್ಕ ಅವರು ಮೆಲಿಸುವವರಿದ್ದಾರೆ, ರಾಮಸ್ವಾಮಿ ಜನಜಾಗೃತಿ ವೇದಿಕೆಯ ಕರ್ನಾಟಕದ ಡಾಕ್ಟರ್ ಮಂಜುನಾಥರು ಮತ್ತು ಕೇಶವರಿದ್ದಾರೆ. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಕೋರ್ತಾ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೇವೆ. ಮೊನ್ನೆ ಕೆನಡಾ ದೇಶದಿಂದ ವೆಬಿನಾರ್ ಮೀಟಿಂಗ್ ನಡೆಯಿತು. ಅಂದರೆ ಕೆನಡಾ ದೇಶದ ಸುಮಾರು 50-60 ಮಂದಿ ನನ್ನ ಜೊತೆಗೆ ಆನ್ಲೈನ್ ಅಂದರೆ ಈ ಟಿವಿಯಲ್ಲಿ ಸಂಭಾಷಣೆ ಮಾಡಿದರು. ನಾನು ಹೇಳಿದೆ, ಇಲ್ಲಿದ್ದರೆ ನಿಮ್ಮ ಹತ್ತಿರ ಬರಬೇಕಾಗಿದ್ದರೆ ಸುಮಾರು 30 ಗಂಟೆ ಕಾಲ ನಾನು ಪ್ರಯಾಣ ಮಾಡಬೇಕಾಗಿತ್ತು, 50 ಗಂಟೆ ಪ್ರಯಾಣ ಮಾಡಬೇಕಿತ್ತು. ಆದರೆ ಈ ಆಧುನಿಕ ತಂತ್ರಜ್ಞಾನದ ಉಪಯೋಗದಿಂದ ನನ್ನ ಮನೆಯಲ್ಲೇ ಕೂತು ಎಲ್ಲ ಕೆನಡಾ ದೇಶದವರೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಆಯಿತು ಅಂತ ಹೇಳ್ತಿದ್ದೆ. ಅವರೊಂದು ಮಾತು ಹೇಳಿದರು, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ ಹೇಳಿದರು. ಅಂದರೆ ಪ್ರತಿಯೊಬ್ಬ ಯಶಸ್ವಿ ಮನುಷ್ಯನ ಹಿಂದೆ ಒಂದು ಮಹಿಳೆ ಇದ್ದಾರೆ ಅಂತ ಹೇಳಿದರು. ನಾನು ಅದರಿಂದ ಈಗ ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಬದಲಾವಣೆ ಆಗಿದೆ. ಇನ್ ಫ್ರಂಟ್ ಆಫ್ ಎವ್ರಿ ಸಕ್ಸಸ್ಫುಲ್ ವುಮನ್ ದೇರ್ ಇಸ್ ಎ ಮ್ಯಾನ್ ಅಂತ ಆಗಿದೆ. ಜೊತೆಗೆ ಹೋದ್ರೆ ಸ್ವಲ್ಪ ನೀವು ಓವರ್ಟೇಕ್ ಮಾಡ್ತೀರಿ, ಅದಕ್ಕೆ ಸ್ವಲ್ಪ ಹಿಂದೆ ಜೊತೆಗೆ ಅಂತ ಹೇಳ್ತಾರೆ, ಜೊತೆಗೆ ನಾಳೆ ಓವರ್ಟೇಕ್ ಮಾಡ್ತಾರೆ. ಎವ್ರಿ ಅದು ನಾವು ಬಿಟ್ಕೊಡೋದಿಲ್ಲ, ನಾವು ಬಿಟ್ಕೊಡೋದು. ಹಾಗೆ ಇನ್ ಫ್ರಂಟ್ ಆಫ್ ಎವ್ರಿ ಸಕ್ಸಸ್ಫುಲ್ ವುಮನ್ ದೇರ್ ಇಸ್ ಎ ಮ್ಯಾನ್ ಅಂತ ಹೇಳಿದ ಹಾಗೆ ನಾವೆಲ್ಲ ಗಂಡಸರು ಸ್ವಲ್ಪ ಪುರುಷರು ಹೆಚ್ಚಾಗಿ ದೊಡ್ಡ ಯೋಜನೆಯನ್ನೇ ಹಾಕೊಂಡು ಹೋಗ್ತೇವೆ, ದೊಡ್ಡ ದೊಡ್ಡ ಕಲ್ಪನೆಯನ್ನು ಮಾಡಿಕೊಂಡು ಹೋಗ್ತೇವೆ. ಆದರೆ ಮನೆಯಲ್ಲಿರುವಂಥ ಮಹಿಳೆಯರು ಎಷ್ಟೋ ಬಾರಿ ನಮಗೆ ಪ್ರೇರಣೆ ಕೊಡುವಾಗ ಸಣ್ಣ ಪುಟ್ಟ ವಿಷಯಗಳ ಕಡೆ ಕೂಡ ಗಮನ ಹರಿಸ್ತಾರೆ. ಊಟ ಮಾಡುವಾಗ ಎಲ್ಲ ಭಕ್ಷ್ಯಗಳನ್ನು ತಿಂತೇವೆ, ಆದರೆ ಊಟ ಆದಮೇಲೆ ಮಹಿಳೆ ಹೇಳ್ತಾರೆ ಅದರಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತಲ್ವಾ ಅಂತ. ಹೌದಾ, ನಮ್ಗೆ ಗೊತ್ತೇ ಆಗಲಿಲ್ಲ. ಇದು ಸ್ವಲ್ಪ ಸಿಹಿ ಜಾಸ್ತಿ ಆಗಿತ್ತು, ನಮಗೂ ಅದು ಗೊತ್ತಾಗಲಿಲ್ಲ. ಊಟ ಮಾಡಿದ್ದೇವೆ, ಗಾತ್ರ ತಿಂದಿದ್ದೇವೆ, ರುಚಿ ಗೊತ್ತಿಲ್ಲ. ಯಾಕಿದೆ ಹೇಳ್ತಾ ಇದ್ದೇನೆ ಅಂದರೆ ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನು, ಸ್ವಾರಸ್ಯಕರವಾದ ಬದುಕಿನ ವಿಷಯಗಳನ್ನು ತಿಳ್ಕೊಳ್ಳುವಂಥ ಶಕ್ತಿ ಮಹಿಳೆಗಿದೆ. ಹಾಗಾಗಿ ಅವರು ಎಷ್ಟೋ ಸಲ ಪ್ರೇರಣೆ ಕೊಡ್ತಾರೆ. ಈಗ
ನಮ್ಮ ಯೋಜನೆ ಅಂತಂದರೆ ಮೊದಲನೇ ಪ್ರಾರಂಭ ಆಗಿದೆ ಬಡವರನ್ನು ಮತ್ತು ನಿರಕ್ಷರಸ್ಥರನ್ನು ಮತ್ತು ವಿಶೇಷವಾಗಿ ಹಿಂದುಳಿದವರನ್ನು ಅವರ ಪ್ರಗತಿಗೆ ದಾರಿ ತೋರಿಸುವಂಥ ಒಂದು ಕಾರ್ಯಕ್ರಮ ಇದೆ. ಈಗಾಗಲೇ ಯಮಾವತಿಯವರು ಹೇಳಿದಾಗ ಮೊದಲು ನಾವು ಸರ್ವೆ ಮಾಡಿದಾಗ ಒಂದು ಮನೆಯಲ್ಲಿ ಏನು ಇಲ್ಲ ಅಂತ ಸರ್ವೆ ಮಾಡಿದ್ವಿ. ಏನಿಲ್ಲ ಅಂದರೆ ಕೆಲವು ಸಲ ಬಡತನದಿಂದಲೇ ನಿರ್ಗತಿಕರಾಗ್ತಾರೆ ಅನ್ನೋದಲ್ಲ, ಬಡತನದಿಂದಲೇ ಅಸಹಾಯಕರಾಗ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಸಲ ಎಲ್ಲ ಇದ್ದು ಕೂಡ ಅಜ್ಞಾನದಿಂದ ಅವರು ತಮ್ಮ ಜೀವನವನ್ನು ಕೆಡಿಸಿಕೊಳ್ಳೋದಿದೆ. ನಾನೊಂದು ಸಿನಿಮಾ ನೋಡಿದ್ದೆ. ಸಿನಿಮಾ ನೋಡುವಾಗ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಹೋಟೆಲ್ನ ಮುಂದೆ ಭಿಕ್ಷೆ ಬೇಡ್ತಾ ಇದ್ದಾನೆ. ಕಡೆಗೆ ಒಂದು ದಿವಸ ಅವನು ಸತ್ತಾಗ ಅವನ ಕೋಣೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಇತ್ತು. ಆದರೆ ಎಷ್ಟೋ ಜನ ಕೆಲವರು ಸಂಪಾದನೆ ಇದ್ದರೂ ಕೂಡ ಅದನ್ನು ಉಳಿಸೋರು, ನಾಳೆಗೆ ಅಂತೇಳಿ. ಅದರಿಂದ ಅವರ ಜೀವನ ಮತ್ತು ಅಲ್ಲೇ ಇರ್ತದೆ, ಬೀಳುವ ಅಥವಾ ನಿರೀಕ್ಷೆಯ ಮಟ್ಟದಲ್ಲಿ ಇರ್ತದೆ. ಅವರಿಗೆ ಬದುಕನ್ನು ಬದಲಾಯಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅವರು. ಆದರೆ ಇವತ್ತು ನಾವು ಎಲ್ಲ ಮನುಷ್ಯರಿಗೆ ಕೂಡ ಬದುಕಿನ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ, ಸ್ವಾವಲಂಬನೆಯ ಮತ್ತು ಸ್ವಾಭಿಮಾನದ ನಿರೀಕ್ಷೆಯನ್ನು ಕೊಟ್ಟಿದ್ದೇವೆ. ಇದು ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವಿಶೇಷತೆ ಏನು ಅಂತಂದರೆ ಸ್ವಸಹಾಯ ಸಂಘ, ನನಗೆ ನಾನೇ ಸಹಾಯ ಮಾಡಿಕೊಳ್ಬೇಕು ಅನ್ನೋ ಒಂದು ತರ್ಕ. ಅಲ್ಲದೆ ಎಲ್ಲರೂ ಸ್ವಾಭಿಮಾನದಿಂದ ಬದುಕಬೇಕು, ಯಾಚನೆ ಮಾಡುವವರು. ನಾವು ಕ್ಷೇತ್ರಕ್ಕೆ ಎಷ್ಟೋ ಜನ ಹೇಳ್ತಾರೆ ನಾವು ಧರ್ಮಸ್ಥಳಕ್ಕೆ ಬರ್ತೇವೆ, ನಮ್ಮ ಕೃತಜ್ಞತೆಯನ್ನು ಹೇಳ್ಕೊಳ್ಳಿಕ್ಕೆ ನಾವು ತರಕಾರಿಯನ್ನು ತರ್ತೇವೆ ಅಂತ. ಈಗ ಕಳೆದ 30 ವರ್ಷದಲ್ಲಿ ಕಡ್ಡಾಯವಾಗಿ ಯಾರು ಕೂಡ ಧರ್ಮಸ್ಥಳಕ್ಕೆ ಕೃತಜ್ಞತೆ ಹೇಳಲಿಕ್ಕೆ ಬರಬಾರದು ಅಂತ ನಾವು ಹೇಳ್ತೇವೆ. ಯಾಕೆಂದರೆ ಅವರು ದೀನರಲ್ಲ, ನಾವು ದಾನಿಗಳಲ್ಲ, ಅವರು ಬಡವರಲ್ಲ, ನಾವು ಸಹಾಯ ಮಾಡುವವರಲ್ಲ. ಅವರಿಗೆ ಬೇಕಾಗುವಂಥ ಮಾರ್ಗದರ್ಶನವನ್ನು ಕೊಟ್ಟು ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತೆ ಆಗಿ ಬದುಕನ್ನು ರೂಪಿಸಿಕೊಳ್ಬೇಕು ಅಂತ. ಈಗ ಹೊಸದಾಗಿ ಏನು ಸಮಸ್ಯೆ ಆಗಿದೆ ಅಂತಂದರೆ ಮಕ್ಕಳು ವಿದ್ಯಾವಂತರಾಗ್ತಾರೆ, ಹಿರಿಯರು ಮನೆಯಲ್ಲಿ ಇರ್ತಾರೆ. ವಿದ್ಯಾವಂತರಾಗಿರ್ಬೋದು ಅಥವಾ ಮಕ್ಕಳು ಪೇಟೆಗೆ ಹೋಗಿ ಅವರು ಉದ್ಯೋಗವನ್ನು ಮಾಡ್ಬೋದು. ಹಳ್ಳಿಯಲ್ಲಿ ಇರ್ತಕ್ಕಂಥ ತಂದೆ ತಾಯಿ, ಅಜ್ಜ ಅಜ್ಜಿ ಇವರಿಗೆಲ್ಲ ಬಹಳ ಕಷ್ಟ ಇದೆ. ಅವರು ಎಷ್ಟೋ ಸಲ ಹೇಳಲಿಕ್ಕಾಗದೆ ಕಣ್ಣೀರು ಹಾಕ್ತಾ ಇರ್ತಾರೆ. ನಮ್ಮ ಕ್ಷೇತ್ರಕ್ಕೆ ಕೆಲವರು ಬಂದು ಹೇಳ್ತಾರೆ, ಹಿರಿಯರ ಶಾಪ ದೋಷ ಇದೆ ಅಂತ ಹೇಳ್ತಾರೆ, ಪರಿಹಾರ ಮಾಡಿಕೊಡಿ ಅಂತ ಹೇಳ್ತಾರೆ. ನಾನು ಆಗ ಅವ್ರಿಗೆ ಹೇಳೋದಿದೆ, ಶಾಪ ಅಂತಂದರೆ ಬಾಯಲ್ಲಿ ಹೇಳಿದ ಮಾತೇ ಆಗಬೇಕಾಗಿಲ್ಲ. ನಾವು ಮನೆಯಲ್ಲಿ ಒಬ್ಬ ಹಿರಿಯವರನ್ನು ಕಾಣ್ತೇವೆ, ಅವರು ಯಾರು? ಅವರು ಅತ್ತೆ ಅಥವಾ ಅವರು ನಮ್ಮ ಮನೆಯಿಂದ ನಾವು ವಿವಾಹ ಮಾಡಿಕೊಟ್ಟು ಅವರ ಪತಿಯಲ್ಲಿ ದೈವಾಧೀನರಾಗಿ ಅಲ್ಲಿಂದ ಅವರು ಅನಾಥರಾಗಿ ನಮ್ಮ ಮನೆಗೆ ಬಂದವರು ಅಂತ. ಸ್ವಾಭಾವಿಕವಾಗಿ ತಾತ್ಸ ಅವರಿಗೆ ಬಟ್ಟೆ ಕೊಡೋದಿಲ್ಲ, ಊಟ ಕೊಡೋದಿಲ್ಲ, ಯಾವಾಗ ಹಂಸಿ ಅವರಿಗೆ ಊಟ ಕೊಡೋದು, ಬಟ್ಟೆ ಕೊಡೋದೇ ಇಲ್ಲ. ಈಗೆಲ್ಲ ಆಗುವಾಗ ಮಹಿಳೆ ಅಥವಾ ಪುರುಷ ಹಿರಿಯವರು ಮನೆಯಲ್ಲಿ ಕಣ್ಣೀರು ಹಾಕ್ತಾ ಇರ್ತಾರೆ. ಯಾರಿಗೂ ಹೇಳೋ ಹಾಗಿಲ್ಲ, ನೆರೆಕರೆ ಮನೆಯಲ್ಲಿ ಹೇಳೋ ಹಾಗಿಲ್ಲ, ಸಂಬಂಧಿಕರ ಜೊತೆ ಬಂಧುಗಳ ಜೊತೆ ಹೇಳುವಾಗಿಲ್ಲ. ಆದರೆ ಕಷ್ಟ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ನಾನು ಹೇಳ್ತೇನೆ, ಅವರ ಕಣ್ಣೀರು ಕೂಡ ಶಾಪ ಹಾಕ್ತದೆ, ಅವರ ಕಣ್ಣೀರು ಕೂಡ ಶಾಪ. ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅನಾಥರು ಕಣ್ಣೀರು ಹಾಕಿದ್ದಿದ್ರೆ ಅದು ನಿಮಗೆ ಶಾಪವಾಗಿರ್ತದೆ. ಶಾಪ ಅಂತಂದರೆ ಬಾಯಲ್ಲೇ ಹೇಳಬೇಕು ಅಥವಾ ಏನೋ ಕೆಟ್ಟ ಶಬ್ದದಿಂದಲೇ ಬಳಸಬೇಕು ಅಂತಲ್ಲ, ವೇದನೆಯಿಂದಲೂ ಕೂಡ ಶಾಪ ಕಟ್ಟಬಾರ್ದು ಅಂತ ಹೇಳಿ. ಹಾಗಾಗಿ ಬಹಳ ಈಗ ಸಮಾಜದಲ್ಲಿ ವೃದ್ಧರನ್ನು ಸ್ವಲ್ಪ ಕಡೆಗಣಿಸುವಂಥ ಒಂದು ಸಹಜವಾದ ಪ್ರವೃತ್ತಿ ಬೆಳೀತಾ ಇದೆ. ಯಾರಿಗೂ ಕೂಡ ವೃದ್ಧರು ಬೇಡ, ಅಸಹಾಯಕರು ಬೇಡ, ಅವ್ರನ್ನೆಲ್ಲ ಬಿಟ್ಬಿಡ್ತಾರೆ. ನಮ್ಮ ಬೆಂಗಳೂರಿನಲ್ಲಿ ಯಾರೊಬ್ರು ಹೇಳ್ತಿದ್ರು, ಒಬ್ರು ಹೇಳ್ತಾರೆ IT ಅಂದರೆ ತುಂಬ ಸಂಬಳ ಸಿಗುವಂಥ ಒಬ್ಬ ವ್ಯಕ್ತಿ ಅವನು ಹೇಳ್ತಾನಂತೆ, ನಾನು ಬೇಗ ಸಾಯಬೇಕು ಅಂತ. ಯಾಕೆ? ನಾನು ಅನಾಥನ ಆಗಬಾರ್ದು. 60-70 ವರ್ಷದ ಮೇಲೆ ನಾನು ಬದುಕಿದ್ರೆ ನನ್ನ ಮಕ್ಕಳು ನನ್ನ ನೋಡ್ಕೊಳ್ತಾ ಇದ್ರೆ, ನನ್ನ ಬಂಧುಗಳು ನನ್ನ ನೋಡ್ಕೊಳ್ತಾ, ನನ್ನ ಅಸಹಾಯಕನಾಗ್ತದೆ, ಬೇಡ ನಾನು ಬೇಗ ಸತ್ತು ಬಿಡ್ತೇನೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ತಿನ್ನೋದು, ಎಷ್ಟು ಬೇಕು ಅಷ್ಟು ಕುಡಿಯೋದು, ಎಷ್ಟು ಬೇಕು ಅಷ್ಟು ಮಜಾ ಮಾಡೋದು. ಯಾಕೆಂದರೆ ಬೇಗ ಸತ್ತೋದು ಹೋಗಲಿ, ಮಜಾ ಮಾಡಿ ಸಾಯೋಣ. ದೀರ್ಘಾಯುಷಿಯಾಗಿ ಅನಾಥನಾಗಿ ಯಾಚನೆ ಮಾಡಿ ಸಾಯೋದು ಬೇಡ. ಅಂದರೆ ಇವರೆಲ್ಲರೂ ಅನಾಥರೇ ಆಗಬೇಕಾದಿಲ್ಲ, ಅನಾಥನಾಗಿ ಮಾಡಿಕೊಡುವ ಸಂದರ್ಭಗಳು ಕೂಡ ಇವತ್ತಿನ ಯುವಕರಲ್ಲಿ ಮತ್ತು ವಿಶೇಷವಾಗಿ ಮೇಲ್ಮಟ್ಟದ ಸಮಾಜದಲ್ಲಿ ಇರುವವರಿಗೆ ಆಗುತ್ತೆ. ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ರೆ ಇವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಪಕ್ಕದ ಮನೆಯವರಿಂದ ತಂದೆ ತಾಯಿಯನ್ನು ಪರಿಚಯ ಮಾಡಿಸೋದಿದೆ. ಯಾಕೆಂದರೆ ಇವರಿಗೆ ದೊಡ್ಡ ಸ್ಥಾನಮಾನ ಇದೆ. ಅವ್ರು ಸ್ವಲ್ಪ ಹಳೆ ಬಟ್ಟೆ, ಹಳೆ ಪಂಚೆ, ಹಳೆ ಶಾಲು ಅಥವಾ ಭಾಳ ಹಳೆ ಬಟ್ಟೆಯಲ್ಲಿ ಇರ್ತಾರೆ. ಅವರನ್ನು ತಿರಸ್ಕಾರ ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಇವತ್ತು ನಮ್ಮ ಯೋಜನೆಯಲ್ಲಿ ನಾವು ಕಂಡುಕೊಂಡಂಥ ಸತ್ಯ ಏನು ಅಂತಂದರೆ, ಈ ಅನಾಥರಾಗಿರುವವರು, ಎಲ್ಲ ಇದ್ದು ಇಲ್ಲದಂತೆ ಇರುವವರು, ನಿಜವಾಗಿ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು
ನಮ್ಮ ವಿವೇಕ್ ಪಾಯ್ಸ್ ಅವರು ಜನಜಾಗೃತಿ ವೇದಿಕೆಯವರು ಈ ಕಳೆದ ಕೊರೋನಾದಿಂದಾಗಿ 6 ತಿಂಗಳು ಅವರಿಗೆ ಕ್ಯಾಂಪ್ಗಳನ್ನು ಮಾಡದೆ ಸ್ವಲ್ಪ ಅವರು ನಿರುದ್ಯೋಗಿಗಳಾಗಿದ್ದಾಗ ಅವರಿಗೆ ಒಂದು ಒಳ್ಳೆಯ ಉದ್ಯೋಗವನ್ನು ಎಂಬತ್ತವರು ಕೊಟ್ಟಿದ್ದಾರೆ. ಏನಂತಂದರೆ ಸರ್ವೆ ಮಾಡಿ ಅಂತ. ನಿಜವಾಗಿ ಸರ್ವೆ ಮಾಡಿದ್ದನ್ನು ನಾವು ಗಮನಿಸಿದರೆ ಕಣ್ಣಲ್ಲಿ ನೀರು ಬರುವುದು, ರಕ್ತ ಬರ್ತದೆ. ಯಾಕೆಂತಂದರೆ ಅನಾಥರು ಅಂತಂದರೆ ಯಾರಿಗೂ ಬೇಡವಾದವರು. ಹಾಗಂತ ಅವರಿಗೆ ದೇವರು ಆಯುಷ್ ಜಾಸ್ತಿ ಕೊಟ್ಟಿರ್ತಾರೆ. ಶ್ರೀಮಂತರಿಗೆ ಆಯುಷು ಉಳಿಸ್ಕೊಳ್ಳೋದು ಕಷ್ಟ, ನತದೃಷ್ಟರಿಗೆ ಆಯುಷ್ಯ ಕಳೆಯೋದು ಕಷ್ಟ. ಆಯುಷ್ಯ ಮುಗಿಯೋದಿಲ್ಲ ಅವರಿಗೆ. ಹಾಗಾಗಿ ಇವತ್ತು ಅವರಿಗೆ ಏನಾದರೂ ಮಾಡಬೇಕು ಅಂತೇಳಿ ಅದನ್ನು ಶಿಸ್ತುಬದ್ಧವಾಗಿ ಹೇಮಾವತಿಯವರು, ನಮ್ಮ ಮಂಜುನಾಥ್ ಅವರು ಮತ್ತು ನಮ್ಮ ಯೋಜನೆಯ ಮೂಲಕ ನಮ್ಮ ಪಾಯಸ್ ಅವರ ವಿವೇಕ್ ಪಾಯಸ್ ಅವರ ಮೂಲಕ ಎಲ್ಲ ಸರ್ವೆ ಮಾಡಿಸಿ ಅವರಿಗೆ ಏನೇನು ಬೇಕು ಅದನ್ನು ಕೊಡಿಸಿದ್ದಾರೆ. ನಮಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತಂದರೆ ದುಡ್ಡು ಕೊಟ್ಟರೆ ಸಾಲದೆ ಅಂತ. ಆದರೆ ನಮ್ಮ ವೃದ್ಧರಿಗೆ ಒಂದು ಅಭ್ಯಾಸ ಇದೆ, ಅಜ್ಜ ಅಜ್ಜಿ ಒಂದು ಅಭ್ಯಾಸ ಇದೆ. ಅದೇನು ಬಂದರೂ ಕೂಡ ಒಂದು ಜಾಗ್ರತೆ ಮಾಡಬೇಕು. ನಾನೊಂದು ಅಜ್ಜಿಯನ್ನು ನೋಡ್ಕೊಂಡಿದ್ದೆ ಮೈಸೂರಿನಲ್ಲಿ. ಅವರು ಅವರ ಬಹಳ ಅಮೂಲ್ಯವಾದ ಸುಮಾರು 5-6 ಕೋಟಿ ರೂಪಾಯಿಯ ಆಸ್ತಿಯನ್ನು ಧರ್ಮಸ್ಥಳಕ್ಕೆ ಕೊಟ್ಟಿದ್ರು. ಆಮೇಲೆ ನಾವು ಅವ್ರನ್ನ ನೋಡ್ಕೊಳ್ತಾ ಇದ್ವಿ. ನೋಡ್ಕೊಂಡಾಗ ಯಾವಾಗ ಹೋಗಲು ನನಗೆ ದೂರು ಏನು ಅಂತಂದರೆ, ನೀವು ಕಲ್ಯಾಣ ಮಂಟಪದ ಮ್ಯಾನೇಜರಿಗೆ ನನ್ನ ನೋಡ್ಕೊಳ್ಳಿಕ್ಕೆ ಹೇಳಿದಿರಿ, ಅವ್ರು ನನಗೆ ಸರಿಯಾಗಿ ಊಟ ಕೊಡೋದಿಲ್ಲ, ಸರಿಯಾಗಿ ನನಗೆ ಬೇಕಾದ ವಸ್ತುವನ್ನು ಕೊಡೋದಿಲ್ಲ. ಅವರು ಕೇಳಿದ್ರೆ ಕಣ್ಣೀರು ಹಾಕ್ತಿದ್ರು. ಸ್ವಾಮಿ ಅವರು ಕೇಳಿದ್ದೆಲ್ಲ ಕೊಟ್ಟಿದ್ದೇನೆ, ನನಗೆ ಏನು ಕೊಡಬೇಕು ಹೇಳಿ, ನಾನು ಬೇಕಾದ್ರೆ ಅವ್ರು ಚಾಕರಿಗೆ ಸೇರ್ತೇನೆ, ನನ್ನ ಮೇಲೆ ಬೈಬೇಡಿ ಇಲ್ಲ ಅಂದರೆ ಅಜ್ಜಿ ಹೇಳುವಾಗ ನನಗೆ ಸಿಟ್ಟು ಬೇಸರ ಆಗ್ತಿತ್ತು. ಅಲ್ಲಿ ಹೋಗಿ ಅವರು ಹೇಳ್ತಿದ್ರು ಬೇಡ. ಕೊನೆಗೆ ಒಂದು ದಿವಸ ಅವರು ಮೃತರಾದರು. ಅವರ ಮನೆಗೆ ಹೋದರೆ ಮನೆಯಲ್ಲಿ ಸುಮಾರು ಒಂದು 30 ಡಬ್ಬಿ ಹೊಸ ಪೌಡರ್ ಬಾಕ್ಸ್, ಮೈಗೆ ಪೌಡರ್, ಆಮೇಲೆ ಹಾರ್ಲಿಕ್ಸು ಮತ್ತು ಬೋರ್ನ್ವಿಟಾದ ಒಂದು 10-25 ಟಿನ್ನು, ಟಾನಿಕ್ಗಳು, ಯಾವ ನಮ್ಮ ಎಲ್ಲ ಇದ್ದವರು ಮನೆಯಲ್ಲಿ. ಅಂತ ದೂರದ ನಿಲ್ಲಿಸಲೇ ಇಲ್ಲ ಅವರು ಸಾಯೋವರೆಗೆ. ಅಂದರೆ ಅದರ ಅರ್ಥ ಏನು ಅಂತಂದರೆ ಅವರಿಗೆ ಆ ವೃದ್ಧಾಪ್ಯದಲ್ಲಿ ಎಲ್ಲವನ್ನು ಜೋಪಾನ ಮಾಡಿರುವಂಥ ಅಭ್ಯಾಸ. ಜೋಪಾನ ಮಾಡಿ ಇಟ್ಟಿಟ್ಟು ಅವರು ಹೊಟ್ಟೆಗೂ ತಿನ್ನಲಿಲ್ಲ, ಉಪಯೋಗಿಸಲಿಲ್ಲ. ಈ ಪ್ರವೃತ್ತಿ ವೃದ್ಧರಲ್ಲಿ ಇರೋದ್ರಿಂದ ಈಗ ಈ ಯೋಜನೆ, ವಾತ್ಸಲ್ಯ ಯೋಜನೆ ಅಂದರೆ ಹಾಗಲ್ಲ. ಅವರಿಗೆ ದುಡ್ಡು ಕೊಡೋದ್ರೆ ಅಲ್ಲ, ಅದರ ಬದಲಾಗಿ ಅವರಿಗೆ ಆಹಾರ ಬೇಕಾದರೆ ಅಕ್ಕಪಕ್ಕದವರು ಆಹಾರವನ್ನು ಕೊಡಬೇಕು. ಅವರಿಗೆ ಚಳಿಗೆ ಬಟ್ಟೆ ಬೇಕಾದರೆ ಚಳಿ ಬಟ್ಟೆ, ಅವರಿಗೆ ರಘುಗಳನ್ನು ಕೊಡಬೇಕು. ಆಮೇಲೆ ಊಟಕ್ಕೆ ಸ್ವಂತ ಅಡುಗೆ ಮಾಡುವ ಶಕ್ತಿ ಇದ್ದವರಿಗೆ ಸ್ವಂತ ಅಡುಗೆ ಮಾಡಿಕೊಡ್ಬೋದು. ಹೀಗಾಗಿ ಇವೆಲ್ಲವನ್ನು ಕೂಡ ಸೇರಿದಂಥ ಒಂದು ಕಾರ್ಯಕ್ರಮ ವಾತ್ಸಲ್ಯದ. ಇದನ್ನು ನಾವು ಬಹಳ ಪ್ರೀತಿಯಿಂದ ಮತ್ತು ನಮ್ಮ ಕಳಕಳಿಯಿಂದ ನಾವು ಮಾಡ್ತಾ ಇದ್ದೇವೆ. ಇದು ಖಂಡಿತವಾಗಿ ಅನಾಥರಿಗೆ ಮಾಡುವ ಸಹಾಯ ಅಲ್ಲ, ಬದಲಾಗಿ ವೃದ್ಧಾಪ್ಯದಲ್ಲಿರುವವರಿಗೆ ಅಥವಾ ಒಂದು ರೀತಿಯಿಂದ ಸಮಾಜದ ಕಣಗಣಿಸಲ್ಪಟ್ಟವರಿಗೆ ಈ ಸಹಾಯವನ್ನು ನಾವು ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಹಳ್ಳಿಗಳಲ್ಲಿ ಸರ್ವೆ ಮಾಡಿ ಅವರಿಗೆ ಅವಶ್ಯಕ ವಸ್ತುಗಳನ್ನು ಅವರು ಉಪಯೋಗಿಸುವ ಹಾಗೆ ಮಾಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ. ನಮ್ಮ ಡಾಕ್ಟರ್ ಮಂಜುನಾಥರು ಮತ್ತಿದ್ದ ನಮ್ಮ ಯೋಜನೆ ಎಲ್ಲ ಕಾರ್ಯಕರ್ತರು ಇವರನ್ನು ಬಹಳ ಸಂತೋಷದಿಂದ, ಉತ್ಸಾಹದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಾವು ಸುಮಾರು 10,000 ಮಂದಿಗೆ ಯಾರು ಆರೋಗ್ಯ ಇಲ್ಲ, ಯಾರಿಗೆ ಸರಿಯಾದ ಸೂರಿಲ್ಲ, ಸರಿಯಾದ ವ್ಯವಸ್ಥೆ ಮಾಡಿಕೊಡೋ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಅಂತ. ಈ ಹತ್ತಿರದಲ್ಲಿ ಒಬ್ಬ ಮಹಿಳೆ ಬಹಳ ಕಾಯಿಲೆಯಿಂದ ಮುದುರಿಕೊಂಡು ಮಲಗಿದ್ದಂಥ ಒಂದು ಫೋಟೋ ಯಾರಪ್ಪ ನಮ್ಮ ಪತ್ರಕರ್ತರು ಅದನ್ನು ಹಾಕಿದ್ದರು. ಅದನ್ನು ನೋಡಿದ ಮೇಲೆ ಶ್ರೀಮತಿಯವರು ಹೇಮಾವತಿಯವರು ಫೋನ್ ಮಾಡಿ ಕಾರ್ಯಕರ್ತರಿಗೆ ಹೇಳಿದಂತೆ, ಅಲ್ಲಿ ನಿಡ್ಲಿಯಲ್ಲಿ ಇದೆಯಂತ ಇಂಥ ಒಂದು ಅನಾಥ ಹೆಂಗಸು ನೀವು ಯಾಕೆ ನೋಡಲಿಲ್ಲ ಅಂತ. ಹೋಗಿ ನೋಡುವಾಗ ಅವಳು ಕಾಯಿಲೆಯಲ್ಲಿ, ತೀವ್ರ ಕಾಯಿಲೆಯಲ್ಲಿದ್ದಾಳೆ ಮತ್ತು ಅವಳಿಗೆ ಎದ್ದು ಕೂತು ಬಾಯಿಗೆ ನೀರಿಟ್ಟು ಕೂಡ ಕುಡಿಯುವ ಸ್ಥಿತಿಯಲ್ಲಿಲ್ಲ. ಅವರನ್ನು ಮಂಗಳೂರಿಗೆ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟ ಮೇಲೆ ಅವಳಿಗೆ ಎದ್ದು ಓಡಾಡುವಂತೆ ಆಗಿದ್ದಾಳೆ ಅನ್ನೋದು ಅಲ್ಲೇ ಒಂದು ಇಟ್ಟ ಹಣ್ಣು ಹೇಗೆ ಕೊಳ್ತು ಹಣ್ಣು ನಾಶವಾಗಿ ಹೋಗ್ತದೆ. ಅದರ ಬದಲು ಆ ಹಣ್ಣನ್ನು ನಾವು ಒಳ್ಳೆ ರೀತಿಯಲ್ಲಿ ಸಂಸ್ಕರಿಸಿದರೆ ಹೇಗೆ ಅದು ಸ್ವಲ್ಪ ಹೆಚ್ಚು ಸಮಯ ಬದುಕಿದ ಹಾಗೆ ಅವಳ ಆಯುಷ್ಯ ಎಷ್ಟು ದೇವರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆದರೆ ಅವಳು ಖಂಡಿತವಾಗಿ ಕಣ್ಣೀರು ಹಾಕಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಾನು ಸತ್ರ ಸಾಯಲಿ ಅಂತ ಹೇಳೋ ಬದಲು ಅವಳು ಬದುಕಿದ್ದಷ್ಟು ದಿವಸ ನೆಮ್ಮದಿಯಿಂದ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಹೇಮಾವತಿಯವರು ಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಅವರ ಪ್ರೇರಣೆ ಮತ್ತು ಅವರ ಸ್ಫೂರ್ತಿಯಿಂದಾಗಿದೆ. ಅವರ ಮಾರ್ಗದರ್ಶನದಲ್ಲಿ ಮುಂದೆ ನಡೆಯಲಿಕ್ಕಿದೆ ಅಂತ ಹೇಳ್ತಾ ಎಲ್ಲ ಈ ಕುಟುಂಬ ಮಹಿಳೆಯರಿಗೆ, ಪುರುಷರಿಗೆ ಯಾರು ಇದ್ದಾರೆ ಅವರಿಗೆಲ್ಲ ಮಂಜುನಾಥ ಸ್ವಾಮಿಯನ್ನು ದೃಷ್ಟಿ ಹಾಕಿದ್ದಾರೆ ಅಂತ. ನೀವು ನೋಡ್ಕೊಂಡು ನೀನು ಬದುಕಿಗೆ ಒಳ್ಳೆಯದಾಗುವಂಥ ಆಶೀರ್ವಾದ ಮಾಡಿದ್ದಾರೆ ಭಾವನೆ. ಈ ಭಾವನೆಯಿಂದ ಅವರೆಲ್ಲರಿಗೂ ನೆಮ್ಮದಿ ಇರಲಿ,
ಖಂಡಿತ. ಆದರೆ ಅದು ದುರ್ಮರಣ ಆಗಬಾರ್ದು, ಮೋಕ್ಷಕ್ಕೆ ಅಥವಾ ಸದ್ಗತಿಗೆ ಹೋಗುವಂಥ ಒಳ್ಳೆಯ ಸಾವು ಅವರಿಗೆ ಬರಲಿ, ಜೀವನ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸ್ತಾ ನಮ್ಮ ಯೋಜನೆ ಎಲ್ಲ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ನಮಗೆ ಅತ್ಯಂತ ಪ್ರಿಯವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿದ್ದಲ್ಲಿ ಮಂಜುನಾಥ ಸ್ವಾಮಿ ನಾವು ಕೊಟ್ಟಿದ್ದೇವೆ. ಪ್ರತಿಯೊಂದು ಪ್ಯಾಕೆಟ್ 7,100 ವಾತ್ಸಲ್ಯ ಕಿಟ್ಗಳನ್ನು ಸಿದ್ಧಪಡಿಸಲಾಗಿದೆ. 7,100 ಕೂಡ ಕಾಮನ್ ಕಿಟ್ ಅಲ್ಲ, ಅದರಲ್ಲಿ ಆ ಕುಟುಂಬಕ್ಕೆ ಬೇಕಾಗುವ ವಸ್ತುಗಳನ್ನು ಮಾತ್ರ ನಾವು ಅಲ್ಲಿ ಹಾಕಿದ್ದೇವೆ. ಈ ಕಿಟ್ ಅನ್ನು ಇವತ್ತು ನಾವು ಈ ಎದುರಿಗೆ ನಿಂತಿರುವ ವಾಹನದ ಮೂಲಕ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 7,300 ಕಿಟ್ಗಳನ್ನು ಇವತ್ತಿನಿಂದಲೇ ನಾವು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರುವ ನಮ್ಮ ಮಾಸಾಶನ ಪಡೆದುಕೊಳ್ಳುತ್ತಿರುವ ಕುಟುಂಬಗಳಿಗೆ ತಲುಪಿಸ್ತಾ ಇದ್ದೇವೆ. ಈ ವಾತ್ಸಲ್ಯ ಯೋಜನೆಯು ನಮ್ಮ ಸಂಸ್ಥೆಯ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದು ಆಗ್ತದೆ ಎಂದು ಜೊತೆಗೆ ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ನಮ್ಮ ಜ್ಞಾನ ವಿಕಾಸ ಸಂಸ್ಥೆಯ ಇನ್ನೂ ಉಳಿದಿರುವಂತಹ ಆ ಪ್ರದೇಶದಲ್ಲಿ ಉಳಿದಿರುವಂತಹ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇರುವಂತಹ ಕುಟುಂಬಗಳ ಸರ್ವೇಕ್ಷಣೆಯನ್ನು ಮಾಡಿ ವ್ಯವಸ್ಥಿತ ಯೋಜನೆಯಾಗಿ ಮುಂದುವರಿಯಲಿದೆ. ಪ್ರಾರ್ಥಿಸಿಕೊಳ್ಳುತ್ತೇನೆ. ಇಂದು 73ನೇ ಪೂಜೆಗೆ ಸರ್ವರಿಗೆ ಸಂತೋಷ ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸಿ ಭಕ್ತಿಪೂರ್ವಕವಾಗಿ ವಂದಿಸುತ್ತೇನೆ. ಪೂಜ್ಯರ ಮತ್ತು ಮಾತೃಶ್ರೀಯವರ ವಿಶೇಷ ಕರುಣೆಯ ಪ್ರತೀಕವಾಗಿ ಮೂಡಿ ಬಂದಿರುವ ಈ ಮಾಸಾಸನ ಕಾರ್ಯಕ್ರಮದ ಮೂಲಕ ಇಂದು ಸಮಾಜದ ಅತಿ ದುರ್ಬಲ ಮತ್ತು ಅಸಹಾಯ ಸ್ಥಿತಿಯಲ್ಲಿರುವ ರಾಜ್ಯದ 10,461 ಜನರಿಗೆ ಆರ್ಥಿಕ ನೆರವು 3 ದಶಕಗಳಿಂದ ಲಭಿಸುತ್ತಾ ಇದೆ. ಇಂತಹ ಫಲಾನುಭವಿಗಳ ಮತ್ತಷ್ಟು ವಿಷಯಗಳನ್ನು ತಿಳಿಯುವ ಮತ್ತು ಅವರಿಗೆ ಶಕ್ತಿ ತುಂಬುವ ಉದ್ದೇಶದೊಂದಿಗೆ ಜನಜಾಗೃತಿ ಪ್ರಾದೇಶಿಕ ಕಚೇರಿಯ ಮೂಲಕ ಆತ್ಮೀಯ ಸರ್ವೇಕ್ಷಣೆಯನ್ನು ಮಾಡಲಾಯಿತು. ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಎಲ್ಲ ಸಮಸ್ಯೆಗಳು, ಮಾನಸಿಕ, ದೈಹಿಕ, ಕೌಟುಂಬಿಕ, ಆಸ್ತಿಗೆ ಸಂಬಂಧಪಟ್ಟ, ಕಾನೂನಿಗೆ ಸಂಬಂಧಪಟ್ಟ ಅವರ ತುರ್ತು ಅವಶ್ಯಕತೆಗಳು, ಮೂಲಭೂತ ಅವಶ್ಯಕತೆಗಳು, ಅಸಹಾಯಕತೆಗಳು, KYC, ಸರ್ಕಾರದ ಸೌಲಭ್ಯಗಳು, ಹೀಗೆ ಪ್ರತಿಯೊಂದನ್ನು Gracias.